ಇಲ್ಲಿ ನೆರೆದಿರುವ ಸಮಸ್ತರಿಗೂ ಸ್ವಾಗತ, ಹಾರ್ದಿಕ ಸುಸ್ವಾಗತ. ಈ ನಗರದ ಶ್ರೀಮಂತೆ ಧೀಮಂತೆ ಜಗದೀಶ್ವರಿಯವರು ತಮ್ಮನ್ನು ಉದ್ದೇಶಿಸಿ 2 ಮಾತನಾಡಬೇಕೆಂದು ಕಳಕಳಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ನನ್ನ ಮೆಚ್ಚಿನ ಮಹಿಳಾ ಮಣಿಗಳೇ, ತಾವುಗಳು ನನ್ನನ್ನು ಕರೆಸಿ ಸನ್ಮಾನಿಸಿದ್ದಕ್ಕೆ ನಾನು ತುಂಬಾ ಆಭಾರಿಯಾಗಿದ್ದೇನೆ. ಹೆಣ್ಣು ಅಡುಗೆ ಮನೆಯೇ ಸ್ವರ್ಗ ಅಂತ ತಿಳ್ಕೊಂಡಿದ್ದ ಕಾಲ ಹೊರಟೋಯ್ತು. ಗಂಡಿಗೆ ಮೀಸಲಾದ ಎಲ್ಲಾ ಕ್ಷೇತ್ರಗಳಲ್ಲೂ ಹೆಣ್ಣು ಕೂಡ ಇದ್ದಾಳೆ. ಏರೋಪ್ಲೇನ್ ಹಾರಿಸೋದ್ರಿಂದ ಹಿಡಿದು ಆಟೋ ರಿಕ್ಷಾ ಓಡಿಸೋವರೆಗೂ ಗಂಡಿಗೆ ಸರಿಸಮಳಾಗಿ ಹೆಣ್ಣು ದುಡಿತಾ ಇದ್ದಾಳೆ. ತಮ್ಮ ಸ್ವಾರ್ಥ ಲಾಲಸೆಗಾಗಿ ಹೆಣ್ಣನ್ನ ಮೆಟ್ಟಿ ಮೆರಿತಿರೋ ಗಂಡಸರಿಗೆ ನಾವು ಸರಿಯಾದ ಪಾಠ ಕಲಿಸಲೇಬೇಕು. ಗಂಡ ಸತ್ತ ಮೇಲೆ ತಾಳಿ ಕೀಳ್ಸಿ ಕುಂಕುಮ ಅಳಿಸಿ ವಿಧವೆ ಅನ್ನೋ ಪಟ್ಟ ಕಟ್ಟೋದು ತಪ್ಪು. ಹೆಣ್ಣು ಮದುವೆಯಲ್ಲಿ ತಲೆ ತಗ್ಗಿಸಿ ತಾಳಿ ಕಟ್ಟಿಸ್ಕೊಳ್ಳೋ ಸಿಸ್ಟಮ್ ಹೋಗ್ಬೇಕು. ಅದಕ್ಕೆ ಬದಲಾಗಿ ಗಂಡು ಮದುವೆಯಲ್ಲಿ ತಲೆ ತಗ್ಗಿಸಿ ತಾಳಿ ಕಟ್ಟಿಸ್ಕೊಳ್ಳೋ ಸಿಸ್ಟಮ್ ಜಾರಿಗೆ ಬರಬೇಕು. ಎಲ್ಲ ಹೆಣ್ಣು ಮಕ್ಕಳಿಗೂ ಒಂದು ಎಚ್ಚರಿಕೆ ಮಾತು ಹೇಳ್ತೀನಿ. ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು. ಅಂದಮೇಲೆ ಅಸಾಧ್ಯ ಅನ್ನೋ ಶಬ್ದನೇ ಬರ್ಕೂಡ್ದು. ನೋಡಿ, ಎಷ್ಟೇ ಕಷ್ಟ ಬಂದ್ರು ಧೈರ್ಯವಾಗಿ ಎದುರಿಸಿ ನಿಮ್ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ. ಎಲ್ರೂ ಜಾಗೃತರಾಗಿ. ಜೈ ಮಹಿಳಾ ಲೋಕ. ಮೇಡಮ್, ನಿಮ್ಮನ್ನ ಇಂಟರ್ವ್ಯೂ ಮಾಡಬೇಕು. ಗಂಡಸರು ಗಾಳಿ ಸಹ ನನ್ನ ಮೇಲೆ ಸೋಕ್ಬಾರ್ದು ಅಂತ ಗೊತ್ತಿಲ್ಲ? ಗೆಟ್ ಔಟ್. ನಮ್ಗಾದ್ರೆ ಇಂಟರ್ವ್ಯೂ ಕೊಡಿ ಮೇಡಮ್. ಅದಕ್ಕೆ ಹೊತ್ತು ಗೊತ್ತು ಇಲ್ವೇನು? ನಾಳೆ ಮನೆಗೆ ಬನ್ನಿ. ಓನ್ಲಿ ಲೇಡೀಸ್. ಸರಿಯಾಗಿ 10 ಗಂಟೆಗೆ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಮೆನ್ಷನ್ ನಾಟ್. ನೋಡಿ, ಯಾರು ಯಾವುದೇ ಕೆಲಸ ಮಾಡಿದ್ರು ಅದನ್ನ ಪದ್ಧತಿ ಪ್ರಕಾರನೇ ಮಾಡಬೇಕು. ಇದೇ ನನ್ನ ಸಿಸ್ಟಮ್. ಹೌದು ಮೇಡಮ್, ನಿಮ್ಗೆ ಯಾಕೆ ಗಂಡಸರು ಕಂಡ್ರೆ ಅಷ್ಟೊಂದು ದ್ವೇಷ? ಗುಡ್ ಮಾರ್ನಿಂಗ್ ಮಾಮಾ. ಗುಡ್ ಮಾರ್ನಿಂಗ್ ಸ್ವೀಟ್ ಹಾರ್ಟ್. ಕಾಲೇಜ್ ಹೊರಟ್ಯಾ? ಹೌದು. ಇವಳು ನನ್ನೊಬ್ಬಳೇ ಮಗಳು ಪ್ರಮೀಳಾ. ಗಂಡಸರ ಸಹಾಯನೇ ಇಲ್ಲದೆ ಬರೀ ಹೆಂಗಸರಿಂದ ರಾಜ್ಯಭಾರ ಮಾಡಿದ ಆ ಸಾಹಸಿ ಧೈರ್ಯವಂತೆ ಆ ಪ್ರಮೀಳಾ ಹೆಸರನ್ನೇ ನನ್ನ ಮಗಳಿಗಿಟ್ಟಿದ್ದೀನಿ. ಮಮ್ಮಿ, ಇವರೆಲ್ಲ ಪ್ರೆಸ್ ರಿಪೋರ್ಟರ್ಸ್ ನನ್ನ ಇಂಟರ್ವ್ಯೂ ಮಾಡೋಕೆ ಬಂದಿದ್ದಾರೆ. ನಮಸ್ಕಾರ. ತುಂಬಾ ಆಶ್ಚರ್ಯವಾಗಿದೆಯಲ್ಲ ಮೇಡಮ್? ಏನು? ಗಂಡಸರ ಗಾಳಿನೂ ಸೋಕ್ಬಾರ್ದು ಅನ್ನೋ ನೀವು ಇಷ್ಟೊಂದು ಜನ ಗಂಡಸರು ನಿಮ್ಮನೇಲಿ ಕೆಲಸಕ್ಕೆ ಇಟ್ಕೊಂಡಿದ್ದೀನಿ. ಮಮ್ಮಿ, ನಾ ಕಾಲೇಜಿಗೆ ಹೋಗಿ ಬರ್ತೀನಿ. ಬಾಯ್ ಬಾಯ್. ಹಾ, ಆದಿ ಕಾಲದಿಂದಲೂ ಗಂಡಸರು ಹೆಂಗಸರನ್ನ ಹೇಗ್ ಗುಲಾಮರನ್ನಾಗಿ ಮಾಡ್ಕೊಂಡಿದ್ದಾರೋ ಹಾಗೆ ನಾನು ಗಂಡಸರನ್ನ ನನ್ನ ಗುಲಾಮರನ್ನಾಗಿ ಮಾಡ್ಕೊಂಡಿದ್ದೀನಿ. ಕೊನೆಯದಾಗೊಂದು ಪ್ರಶ್ನೆ ಮೇಡಮ್. ನಾನು ಆವಾಗ್ಲೇ ಕೇಳಿದೆ, ನೀವು ಹೇಳಲಿಲ್ಲ. ಗಂಡಸರನ್ನ ದ್ವೇಷಿಸಿ ವಿಷಾಕಾರು ನೀವು ನಿಮ್ ಮಗಳಿಗೆ ಹೇಗೆ ಜನ್ಮ ಕೊಟ್ರಿ? ಗಂಡಸರ ಸಹಕಾರ ಸಹಾಯ ಇಲ್ಲದೆ ಕುಂತಿತರ ಮಂತ್ರ ಹೇಳ್ಕೊಂಡು ನೀವು ಮಗುನ ಹೆತ್ರ? ಇವತ್ತಿನ ಚರಿತ್ರೆ ಪಾಠದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿರ್ತಕ್ಕಂಥ ವೀರ, ಧೀರ ಮತ್ತು ಶೂರರ ಬಗ್ಗೆ ತಿಳ್ಕೊಳ್ಳೋಣ. ಪ್ರತಿ ದಿವಸ ಮದಕರಿ ನಾಯಕ ಕೆಂಪೇಗೌಡ, ಸರ್ ಎಂ ವಿಶ್ವೇಶ್ವರಯ್ಯ ಅವ್ರ ಬಗ್ಗೆ ಪಾಠ ಕೇಳಿ ಕೇಳಿ ಸಾಕಾಗಿ ಹೋಗಿದೆ. ಹೊಸ ಹೀರೋ ಬಗ್ಗೆ ಹೇಳಿ ಸರ್. ಹೊಸ ಹೀರೋ ಅಂದ್ರೆ? ಸೂಪರ್ ಸ್ಟಾರ್ ರಾಜ್ಕುಮಾರ್, ಮೈ ಸ್ವೀಟ್ ಹಾರ್ಟ್ ಅಮಿತಾಬ್ ಬಚ್ಚನ್, ಸಾಹಸ ಸಿಂಹ ವಿಷ್ಣುವರ್ಧನ್,
ರೆಬಲ್ ಸ್ಟಾರ್ ಅಂಬರೀಷ್ ಬಗ್ಗೆ ಹೇಳಿ ಸರ್. ಇವರೆಲ್ಲ ಸಿನಿಮಾದಲ್ಲಿ ಎಂತೆಂತ ಸಾಹಸ ಮಾಡಿದ್ದಾರೆ, ಅವ್ರ ಬಗ್ಗೆ ಹೇಳಿ ಸರ್. ನಾನ್ಸೆನ್ಸ್. ನಾನ್ ಪಾಠ ಮಾಡಕ್ ಬಂದಿರೋದು ಮದಕರಿ ನಾಯಕ, ಕೆಂಪೇಗೌಡ, ಸರ್ ಎಂ ವಿಶ್ವೇಶ್ವರಯ್ಯ. ಯಾಕ್ ಸರ್ ಸುಮ್ನೆ ಕಿವಿಗ್ ಸೀಸ ಹಾಕ್ತಿದ್ದೀರಾ? ವೀರ ಧೀರ ಸಾಹಸಿ ಅಂತ ಗಂಡಸರ ಕಥೆಗಳನ್ನ ಹೇಳಿ ಹೇಳಿ ಗಂಡ ಸಮಾಜನ ಹುಟ್ಟಾಕ್ತಾ ಇದ್ದೀರಾ. ಝಾನ್ಸಿ ರಾಣಿ, ಕಿತ್ತೂರು ಚೆನ್ನಮ್ಮ, ಇಂದಿರಾ ಗಾಂಧಿ ಇವರೆಲ್ಲ ಮಹಿಳೆಯರೇ. ಆದ್ರೂ ಗಂಡಸರನ್ನ ಮೆಟ್ಟಿ ನಿಂತು ಸಾಹಸ ಕಾರ್ಯ ಮಾಡ್ಲೇ ಇಲ್ವಾ? ಅವರ ಬಗ್ಗೆ ಯಾಕೆ ಸರ್ ನೀವು ಪಾಠ ಮಾಡಲ್ಲ? ನಾನು ಇಲ್ಲಿ ಬಂದಿರೋದು ಟೆಕ್ಸ್ಟ್ ಬುಕ್ ನಲ್ಲಿರೋ ಪಾಠ ಮಾಡೋದಕ್ಕೆ, ಇಲ್ದೇ ಇರೋ ವಿಷಯನ ಡಿಸ್ಕಸ್ ಮಾಡೋದಕ್ಕಲ್ಲ. ಅಂಡರ್ಸ್ಟ್ಯಾಂಡ್? ನೀವೆಲ್ಲ ಸ್ವಾರ್ಥಿಗಳು. ಪ್ರೈಮರಿ ಸ್ಕೂಲಿಂದ ಕಾಲೇಜ್ ಎಜುಕೇಶನ್ ವರೆಗೂ ಗಂಡಸರ ಬಗ್ಗೆನೇ ಬೋಧನೆ ಮಾಡ್ತೀರಾ. ಯು ಆರ್ ಓನ್ಲಿ ಪ್ರೌಡ್ ಆಫ್ ಯೋರ್ ಸೆಲ್ಫ್. ಐ ಹೇಟ್ ದಿಸ್ ಎಜುಕೇಶನ್ ಸಿಸ್ಟಮ್. ಪ್ರಮೀಳಾ, ನೀನೊಬ್ಬ ಸ್ಟೂಡೆಂಟ್ ಅನ್ನೋದನ್ನ ಮರ್ತು ಮಾತಾಡ್ತಾ ಇದ್ಯಾ. ಇಷ್ಟ ಇದ್ರೆ ಕೂತ್ಕೊಂಡು ಪಾಠ ಕೇಳು, ಇಲ್ಲಾಂದ್ರೆ ಗೆಟ್ ಔಟ್. ನನ್ನನ್ನ ಜಮೀನ್ದಾರ್ ರಾಜಾರಾಯರ ಮೊಮ್ಮಗಳಾದ ನನಗೆ ಗೆಟ್ ಔಟಾ? ನೀನ್ ಎಂಥ ಚಕ್ರವರ್ತಿ ಮಗಳೇ ಆಗಿದ್ರು ನನ್ನ ಕ್ಲಾಸ್ ನಲ್ಲಿ ನೀನೊಬ್ಳು ಸ್ಟೂಡೆಂಟ್ ಅಷ್ಟೇ. ಗುರು ಅನ್ನೋ ಭಯ ಭಕ್ತಿ ಇಲ್ಲದೆ ವರ್ತಿಸಿದ್ದಕ್ಕೆ ನಿನ್ನ ಕ್ಲಾಸ್ ಇಂದ ಸಸ್ಪೆಂಡ್ ಮಾಡ್ತಾ ಇದ್ದೀನಿ. ಗೆಟ್ ಔಟ್. ಸಾರಿ ಮಿಸ್ಟರ್ ಲೆಕ್ಚರರ್, ಇವತ್ತಿನಿಂದ ನಿಮ್ಮ ರಾಶಿಗೆ ರಾಹು ಕೇತು ಇಬ್ರು ವಕ್ರಿಸಿದ್ರು. ಗಾಡ್ ಬ್ಲೆಸ್ ಯು. ಏನಂದೆ? ಒಬ್ಬ ಲೆಕ್ಚರರ್ ನಿನ್ನ ತುಂಬಿದ ಕ್ಲಾಸ್ ರೂಮ್ ನಲ್ಲಿ ಅವಮಾನ ಮಾಡಿ ಸಸ್ಪೆಂಡ್ ಮಾಡಿ ಗೆಟ್ ಔಟ್ ಅನ್ನ. ಗಂಡಸರ ದಬ್ಬಾಳಿಕೆನ ಮುರಿಬೇಕು ಅಂತಿರೋ ನನಗೆ ಇದೊಂದು ಪಾರ್ಟಿ ಸವಾಲ್. ಪಾರ್ಟಿ ಫಂಡ್ 10 ಲಕ್ಷ ರೂಪಾಯಿ ಬಿಸಾಕ್ತೀನಿ. ಆ ಲೆಕ್ಚರರ್ನ ಡಿಸ್ಮಿಸ್ ಮಾಡಿಸ್ತೀನಿ. ಎಜುಕೇಶನ್ ಮಿನಿಸ್ಟರ್. ಚೇರ್ಮನ್, ಪ್ರಿನ್ಸಿಪಾಲ್, ಲೆಕ್ಚರರ್. ಪಾಪ, ಹೀಗಾಗ್ಬಾರ್ದಾಗಿತ್ತು ಲೆಕ್ಚರರ್. ದಿಸ್ ಇಸ್ ಅ ಸ್ಟೈಲ್ ಆಫ್ ಪಮ್ಮಿ. ಜಗದೀಶ್ವರಿ ಅವರೇ, ಎಲ್ಲಾ ಹೆಣ್ಮಕ್ಳಿಗೂ ನಿಮ್ ಹಾಗೆ ಕೆಚ್ಚು ಧೈರ್ಯ ಬಂದ್ಬಿಟ್ರೆ ಆದಷ್ಟು ಬೇಗ ನಮ್ ರಾಜ್ಯನ ಪ್ರಮೀಳಾ ರಾಜ್ಯ ಮಾಡಬಹುದು. ಏನಂತೀರಾ? ಜಗದೀಶ್ವರಿ ಅವರೇ, ಒಂದ್ ಪ್ರಶ್ನೆ ಕೇಳಲಾ? ಏನು? ಅಲ್ಲ, ಈ ರೀತಿ ಗಂಡಸರ ಜೊತೆ ಜಗಳ ಆಡ್ತಾ ಸೊಕ್ಕನ್ ಮುರಿತಾ ಇಡೀ ಗಂಡಸರ ಜಾತಿನೇ ಎದುರು ಹಾಕೊಂಡ್ರೆ ನಿಮ್ ಮಗಳ ಗಂಡೆಲ್ ಸಿಗ್ತಾನೆ ಹೇಳಿ? ನನ್ನ ಮಗಳಿಗೆ ಬೇಕಾಗಿರೋದು ಗಂಡನಾಗೋ ಗಂಡಲ್ಲ, ಅವಳು ಗುಲಾಮನಾಗಿ ನಾಯಿ ಥರ ಅವಳ ಕಾಲ್ ಹತ್ರ ಬಿದ್ದಿರೋನು. ವಾಟ್ ಯು ಸೇ ಪಮ್ಮಿ? ಎಕ್ಸಾಕ್ಟ್ಲಿ ಯು ಆರ್ ರೈಟ್. ರೀ, ಇದು 1992. ಈ ಕಾಲದಲ್ಲಿ ಅಂತ ಗಂಡು ಎಲ್ ಸಿಗ್ತಾನೆ ಹೇಳಿ? ಯಾಕೆ ಸಿಕ್ಕಲ್ಲ? ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ನಲ್ಲಿ ಲಕ್ಷಾಂತರ ಜನ ವೈಟಿಂಗ್ ಲಿಸ್ಟ್ ಅಲ್ಲಿದ್ದಾರೆ. ಅವರಲ್ಲಿ ಯಾವನಾದ್ರೂ ಒಬ್ಬನ ಕೈಲಿ ನನ್ನ ಮಗಳ ಕುತ್ತಿಗೆ ತಾಳಿ ಕಟ್ಟಿಸಿ ಅವನಿಗೆ ಚಿತ್ರ ಹಿಂಸೆ ಕೊಡ್ತಾ ನಾನು ನನ್ನ ಮಗಳು ಸಂತೋಷದಿಂದ ಮೆರಿತೀವಿ. ಇಟ್ಸ್ ಮೈ ಚಾಲೆಂಜ್. ಮೆರಿತೀನಿ ಅಂತ ಮೆರೆದ ಎಷ್ಟೋ ಜನರು ಮಣ್ಮುಕ್ಕಿರೋದು ಗೊತ್ತಿಲ್ವೇನೆ? ಆದ್ರೆ ನಮ್ಮಮ್ಮೆ ಹಾಗಲ್ಲ ಕಣೆ. ಚಾಲೆಂಜ್ ಮಾಡಲ್ಲ, ಮಾಡಿದ್ರೆ ಅದು ಗೆಲ್ಲೋವರೆಗೂ ಬಿಡಲ್ಲ. ನಮ್ ಸ್ಟೈಲೇ ಒಂಥರ ಡಿಫ್ರೆಂಟ್ ಕಣೆ. ನಿಮ್ ಮಮ್ಮಿ ಒಂದ್ ಕ್ರ್ಯಾಕು, ನೀನೊಂದ್ ಸೆಮಿ ಕ್ರ್ಯಾಕು. ಅಲ್ಲ ಕಣೆ, ನೀನ್ ಹುಚ್ಚಾಟಕ್ಕೂ ಒಂದ್ ಮಿತಿ ಇರ್ಬೇಕೆ. ನೀನ್ ಬಯಸೋಂತ ಗಂಡು ಈ ಜನ್ಮದಲ್ಲಿ ನಿನಗೆ ಸಿಗೋಲ್ಲ ಕಣೆ. ಸಿಗಲ್ಲ? ಸಿಗಲ್ಲ ಆಗಲ್ಲ ಅನ್ನೋ ಮಾತೆ ನನ್ನ ಹತ್ರ ಸುಳಿಯಲ್ಲ. ಸುಳಿ ಕೂಡ್ದು ಸುಳಿಬಾರ್ದು ಅಂಥ ಗಂಡು ಸಿಕ್ಕೇ ಸಿಕ್ತ. ಕೃಷ್ಣ, ಏನ್ಲಾ? ಬೆಳಿಗ್ಗೆಯಿಂದ ನಿನ್ ಜೊತೆ ಆಟ ಆಡಿ ಆಡಿ ಹೊಟ್ಟೆ ಹಸಿತೈತೆ ಕಣ್ಲಾ, ಸುಸ್ತಾಯ್ತದೆ. ಮನ್ಗೋಗಿ ಇಟ್ಟುಂಡ್ಲಾ? ನೆನ್ನೆ ಒತ್ತರ ಮಾವಿನ ತಪ್ಪಲ್ಲಿ ಗಲಾಟೆ ಮಾಡಿದ್ಕೆ ನಮ್ಮ ಅವ್ವ ಇಟ್ಟಾಗ್ತಲೆ ಹಟ್ಟಿಂದ ಆಚೆ ಕಟ್ಬಿಟ್ಟವಳೆ. ಶನಿವಾರ ಅಲ್ವಾ? ಶನಿಮತ್ನ ಗುಡಿ ಹತ್ರ ಹೋಗಿ ಈಡ್ಗಾಯ ಕಂತೀರಲ್ಲ, ನಡಿಲ್ಲ. ದಿನ ಈರ್ಗಾಯಿ ತಿಂದು ತಿಂದು ಬೇಜಾರಾಗ್ಬಿಟ್ಟಿದೆ. ಇವತ್ತು ಬಿಡ್ಬೇಕು. ಕೃಷ್ಣ, ಒಂದ್ ಐಡಿಯಾ ಬಂತು. ಏನು? ಕೃಷ್ಣ ಮಕ್ಕಳಿಂದ ಆಟ ಆಡ್ಮಾ. ಅದೇ ಹಾಲ್ ಮಾರ್ಕೊಂಡು ಹೋಯ್ತಾ ಇದ್ದವಳ ಕಿಟ್ಟ ಕ್ಯಾಟ್ರಿ ಪಿಲ್ಲಿಂದ ಕಲ್ಲೋಡ್ಬಿಟ್ಟು ಮಾಡ್ಕೊಂಡು ತೂತ್ ಮಾಡ್ಬಿಟ್ಟು ಹಾಲ್ ಕುಡ್ಬಿಟ್ಟಲ್ಲ, ಹಂಗ. ನೀನೇ ಕೃಷ್ಣ, ನಾವೇ ಮಕ್ಕಳಂದ್ರು ಹೆಂಗೆ? ದೋಸೆ ತಿರ್ವಾಕ್ದಂಗೆ ಕಲ್ಲು ಮಾಡು ತೂತು. ಬೇವರ್ಸಿಗಳ ಬಿಕ್ನಾಸಿಗಳ ಬೆನ್ನಿ ಕಲ್ಲ ಹೊಡಿತೀರೇನ್ರೋ? ಕಲ್ಲ ಹೊಡಿತೀರೇನ್ರೋ? ಮೊನ್ನೆ ಮಕ್ಕಳ ಅಯ್ಯೋ ಕಲ್ಲ ಹೊಡಿತೀರ. ಲೋಪರ ನನ್ನ ಮನೆ ನನ್ಬಿಟ್ಟು ಹಾಲು ಕುಡಿತಾ ಇದ್ದ. ಬಂದ್ಬಿಟ್ಟು ಓಡ್ ಬರ್ರ. ನಾಲೆಲ್ಲ ಕುಡ್ದು ಹಾಳು ಮಾಡ್ಬಿಟ್ರೆ ಕೃಷ್ಣ, ಇರು ನಿಂಗೆ ಎಲ್ಲ ಹೇಳ್ಬೇಕಲ್ಲ ಹೇಳ್ತೀನಿ, ಮಾಡಿಸ್ತೀನಿ ಇರು ನಿಂಗೆ.
ಹೆಂಗೋ ಆಗ್ಬಿಟ್ಟೆ, ಮುಂದೆ ಹೆಂಗೆಂಗೋ ಆಗ್ಬಿಡ್ತೀಯ. ಸಿಕ್ಕಾಪಟ್ಟೆ ಎಕ್ಸಸೈಸ್ ಮಾಡಿ ಏನು ಕಟಮಸ್ತಾಗಿದ್ಯಾ ಶಿವ. ನಿನ್ನ ಶಕ್ತಿ ಒಳಗೆ 25 ಭಾಗ ನನಗೆ ದಾನ ಮಾಡಿ ಆಶೀರ್ವಾದ ಮಾಡು ತಂದೆ. ಅಯ್ಯಪ್ಪ, ಯಾಕೆ ಗುರುವೆ ಆಶೀರ್ವಾದ ಮಾಡೋದು ಜಾಡ್ಸೋದ್ಬಿಟ್ಟೆ? ಒದ್ದಿದ್ದು ಅಂಬರೀಷ್ ಅಲ್ಲ ಕಂಡ್ಲ, ನಾನು. ಅಜ್ಜಿ ನೀನಾ? ಹೋದ್ ಜನ್ಮದಲ್ಲಿ ನೀನೇನಾರು ಯಾಸರ್ಗತೆ ಆಗಿದ್ದ? ಇವತ್ತು ನಂಗೆ ಗೊತ್ತಾಯ್ತು, ಇದೆಲ್ಲ ತೂತ್ ಮಡ್ಕೆ ಹೆಂಗ್ ಮಾಡಿರೋ ಕೆಲ್ಸ. ನಿನ್ಗೇನೋ ಕಮ್ಮಿ ಮಾಡಿದ್ದೀನಿ, ಯಾಕೋ ಅವಳು ಹಾಲು ಕುಡ್ದೆ? ಅವಳು ಸುಳ್ಳು ಹೇಳೋಳು ಕಣಜ್ಜೆ. ಅವಳು ಮಡಿಕೆ ಹಾಲು ಕುಡ್ದೆ. ದಿನಾಲು ಅಲ್ಲಿ ಇಲ್ಲಿ ತಿಂದು ಕುಡ್ದು ನನ್ ಮಾನನೇ ತೆಗಿತಿದ್ಯಲ್ಲೋ. ನಾನೇನೋ ನಿನಗ್ ಕಡಿಮೆ ಮಾಡ್ದೆ, ದಿನ 4 ನಿನ್ ಹೊಟ್ಟೆಗೆ ಸುರಿತಾ ಇಲ್ವಾ? ಸುಮ್ಗೆ ಸುರಿದು ಬಿಡ್ತೀಯಾ? ದಿನ ಅವತ್ತರ ಎದ್ದು ದೇವ್ರ ಗುಡಿ ಮುಂದೆ ಹೋಗಿ ಅವ್ರು ಹೊಡೆದ್ ಹಿಡ್ಗಾಯನೆಲ್ಲ ಬಳ್ಕೊಂಬಂದ್ ನೀನ್ ಕೊಟ್ರೆ ನೀ ಚಂದ ರುಬ್ಬಿ ಇಡ್ಲಿ ಚಟ್ನಿ ಮಾಡಿ ವ್ಯಾಪಾರ ಮಾಡ್ಕೊಂತೀಯಾ? ಆಯ್ತು ಲಕುಡಿ ಪಕಡಿ ಜುಮ್ಮ. ಬಾಯಿ ಮುಚ್ಕೊಂಡು ಸುಮ್ಗಿದ್ರೆ ನೆಗದ್ ಬಿದ್ದು ಹೋಗ್ಬಿಡ್ತೀನಿ. ಬೇಡ ಮಗ, ಹಂಗೆಲ್ಲ ಸಾಯ್ತೀನಿ ಅಂತ ಹೇಳ್ಬೇಡ ಕಂಡ್ಲ. ನಾನ್ ಇನ್ಮ್ಯಾಕ್ ನಿಂಗ್ ಬೈಯಕ್ಕಿಲ್ಲ. ನೀನ್ ಬೈಯಕ್ಕಿಲ್ಲ ಅಂದ್ರೆ ನಾನ್ ಸಾಯಕ್ಕಿಲ್ಲ. ನಿನಗೆ ಯಾವಾಗ ಒಳ್ಳೆ ಬುದ್ಧಿ ಬತ್ತೈತೋ ನಾ ಬೇರೆ ಕಾಣೆ. ನನ್ನ ಮಗಳು ನಿನ್ನನ್ನು ಹೆತ್ತು ನನ್ ಕೈ ಕೊಟ್ಟು ಸತ್ತು ಸಂಪಿಗೆ ಮರ ಆದ್ಲು. ನಾನ್ ಸತ್ರೆ ನನಗ್ ಕೊಳ್ಳೆ ಇಡಕ್ ಬೇಕಾಯ್ತಿತ್ತಲ್ಲ ಅಂತ ನಿನ್ನನ್ನು ಸಾಕಿ ಬೆಳೆಸ್ದೆ. ನಾ 8 ಸರ ಬಡ್ಕೋತಾ ಇದ್ದೀನಿ, ಏನಾದ್ರೂ ಕೇಮೆ ಕಲೀಲ ಅಂತ. ಕೇಳಿದೆ ನನ್ ಮಾತ್ನ? ಪೋಲಿ ಹುಡುಗರು ಸವಾಸ ಮಾಡಿ ಸ್ಕೂಲ್ಗೂ ತಪ್ಪಿಸ್ಕೊಂಡು ಬೀದಿ ಅಲಿತಾ ಇದ್ದೀಯಲ್ಲೋ. ನಾನ್ ಸತ್ರೆ ನಿನ್ಗ ಅನ್ನ ಹಾಕೋರು ಗತಿ ಇಲ್ದೆ ತಿರ್ಪೆ ಎತ್ಬೇಕಾಗುತ್ತೆ, ತಿಳ್ಕೊ. ಇನ್ನ 100 ವರ್ಷ ನೀನ್ ಸಾಯಕ್ಕಿಲ್ಲ ಗೊತ್ತಾ? ನಾನ್ ದಿನ ಈಡ್ಗಾಯ್ ತರ ಗುಡಿತ ಹೋಯ್ತೀನಲ್ಲ, ಆಗ ದೇವ್ರಿಗೆ ಏನ್ ಬೇಡ್ಕೊಂತೀನಿ ಗೊತ್ತಾ? ಏನಂತ ಮಗ? ದೇವ್ರೇ ನನ್ ಬಿಟ್ರೆ ನಮ್ಮ ಅಜ್ಜಿಗೆ ಯಾರು ಗತಿ ಇಲ್ಲ, ನಮ್ಮ ಅಜ್ಜಿನ ಬಿಟ್ರೆ ನನ್ಗ್ಯಾರು ಗತಿ ಇಲ್ಲ. ನಮ್ಮ ಅಜ್ಜಿಗೆ 100 ವರ್ಷ ಚಂದಾಗ ಆಯ್ಸ್ಕೊಡು ದೇವ್ರೆ ಅಂತ ಕೇಳ್ಕೊಂತೀನಿ. ಅಯ್ಯೋ ನನ್ ಕಂದ, ನನ್ನ ಬಂಗಾರ, ನನ್ನ ಕಂಡ್ರೆ ಅದೆಷ್ಟು ಪ್ರೀತಿನೋ ನಿನ್ಗೆ. ಇನ್ಮೇಗಾದ್ರೂ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಚಂದಾಗ್ ಬದುಕಪ್ಪ. ಅದ್ ಹೆಂಗ್ ಬದುಕ್ತಾರ ನಿನ್ ಪಿಂಡ? ಅದ್ಯಾಕ್ಲಾ? ಒಟ್ಟಾಕಿದ್ರೆ ತಾನೆ ಬದುಕೋದು. ಅಯ್ಯೋ ನನ್ ಕಂದ, ನಿನ್ಗೆ ಇಷ್ಟವಾದದ್ದು ಇದ್ಕವ್ರೆ ಮಾಡಿದ್ದೀನಿ. ಮೂರ್ ಮುದ್ದೆ ಎಳಿಸ್ಬಿಡ್ತೀನಿ. ಗಂಗೆ ನಿನ್ ಮೇಲ್ ನಂಗೆ ಮನಸ್ಸೈತೆ, ಕಣ್ತುಂಬ ನಿನ್ನ ಗೊಂಬೆ ತುಂಬೈತೆ. ಊರ ದಾರಿಯಲ್ಲಿ ನೀನು ನೀರಿಗೆ ಹೋಗುವಾಗ ಚಿರೆಯ ಎಳೆದಿದ್ದು ನೆನಪಿದ್ದೆಯ. ವರ್ಷಗಳ ಮಗುವ ಎಷ್ಟಲ್ಲ ಕೊಬ್ಬೈತೆ ಅವಳಿಗೆ? 2 ಕೆಜಿ ಇರ್ಬೇಕು. ನನ್ ಮುಖಕ್ಕೆ ಕ್ಯಾಕರ್ಸ್ ಉಗಿದ್ ಬಿಟ್ಲಲ್ಲ. ಉಗಿದ್ರಕ್ಕೆ ನಿನ್ ಮಕ್ಕ ಚಂದಾಗಿರ್ತದೆ. ಆ ಹುಡುಗಿ ಗುಡಿಯಿಂದ ಆಚೆಗೆ ಬರೋಷ್ಟೊಳಗೆ ನೀನ್ ಇಲ್ಲೇ ನಿಂತಿದ್ರೆ ಹಿಂದೆ ಚೆನ್ನಾಗಿದೆ ಅಂತ ಜಾಡಿಸಿ ಒದ್ಗಿದ್ದಳು. ಮುಂದಿರೋ ಅಲ್ಲೆಲ್ಲ ಉದುರೋತದ. ನಡಿಲ್ಲ ಹೋಗೋಣ. ಈ ಜುಜ್ಬಿಗೆಲ್ಲ ಹೆದ್ರೋ ನನ್ ಮಗ ನಾನಲ್ಲ. ಪಟ್ನಕ್ಕೋಗಿ ಚಟ್ನಿ ತಿನ್ಕ ಬಂದಿರೋ ನನ್ ಮಗ ನಾನು. ಹುಚ್ಚಲ್ ಚಟ್ನಿ ಇರ್ಬೇಕು. ಆಯ್ತು ಬಾ ಬರ ಇಲ್ಲಿ. ತಗೋ ಹೋಗು. ಸೂರ್ಯ ತಂದ ಕಿರಣ. ಕೃಷ್ಣ ನಮ್ ಹೀರೋ ಕಂಡ್ಲಾ ನೀನು? ಗ್ಯಾರಂಟಿನಾ? ಟೈಮ್ ಚೆನ್ನಾಗ್ ಬರ್ದಾದ್ರೆ ಓದ್ತೋಗಕ್ಕಿಲ್ಲ ಕಂಡ್ಲಾ? ತಿಂತ ಕುಂತಿರ ಕಳ್ಳೆ ಇಲ್ಲ. ಏನ್ಲಾ ಮಾಡೋದು ಬೋ ಕೆಲ್ಸ ನನಗೆ. ಪಟೇಲ್ರ ಮನೆ ಮೇ ತೊಳಿಬೇಕು, ಶ್ಯಾನ್ ಬೋಗ್ರ ಮನೆ ಕೊಟ್ಟಿಗೆ ಸಾರಿಸ್ಬೇಕು. ಇವೆಲ್ಲ ಮಾಡ್ಬರೋ ಗೊತ್ತಾಗೋಗ್ಬಿಡ್ತದೆ. ಈಟನ್ ಕೆಲ್ಸ ಎಲ್ಲ ನೀನೇ ಮಾಡ್ತೇನಲ್ಲ? ಇಲ್ಲ ಕಂಡ್ಲ, ಇವೆಲ್ಲ ನಮ್ಮ ಅಜ್ಜಿ ಮಾಡ್ತಾಳೆ. ಕೆಲ್ಸ ಮುಗಿಸ್ಕೊಂಬ ನಾನು ಉಣ್ಣಕ್ಕೆ ಇಕ್ತಾಳೆ, ನಾನು ಉಣ್ಕೊಂಬರಕ್ಕೆ ಇಷ್ಟೊತ್ತಾಯ್ತದೆ. ತಗೋ. ಲೋ ಕೃಷ್ಣ, ನೀನ್ ನನ್ ಗೆಳೆಯ ಅಲ್ವಾ? ಎಲ್ಲ ನನ್ನ ಮಕ್ಕಳಿಗೆ ತೋಪಕ್ಕಂತ ಊದ್ಬಿಡಕ್ಕಿಲ್ವಾ? ನೀನ್ ನನ್ ಗೆಳೆಯ ಅಂದ್ಮೇಲೆ ಇನ್ನೊಬ್ ಗೆಳೆಯ ಸಹಾಯ ಮಾಡ್ಬೇಕಲ್ವಾ? ಹೌದು. ನಿನ್ ಗುರು ಅಂಬರೀಷು ಎಂತೆಂತ ಸಿನಿಮಾದಲ್ಲಿ ಎಂತೆಂತ ಸಹಾಯ ಮಾಡೋರು ನಿನ್ ಗೊತ್ತಾ? ಐತಿರಿ ಲಕ್ಕಡಿ ಪಕ್ಕಡಿ ಜುಮ್ಮ. ನಮ್ ಗುರು ಅಂಬರೀಷ್ ಹೆಸರು ಹೇಳಿದ ತಕ್ಷಣ ರೋಮ ಎಲ್ಲ ನಿಂತ್ಕೊಂಡ್ಬಿಡ್ತು. ಏನ್ಲಾ ಮಾಡ್ಬೇಕು? ಗುಡಿಗೆ ನನ್ ಡವ್ವಗವಳೆ. ಸ್ಟವ್ವ? ಡವ್ ಅಂದ್ರೆ ಪ್ರೀತಿ. ಹಂಗ? ಇದನ್ ತಗೊಂಡೋಗ ಅವಳು ಕೊಟ್ಬಿಡು. ಆ ಕೆಲ್ಸ ನೀನೇ ಮಾಡ್ಬೋದಲ್ಲ? ನಾಚಿಕೆ ಆಗುತ್ತೆ. ತೊಡೆಲ್ ಬಲ ಇಲ್ವಾ? ಇದನ್ನ ತಗೊಂಡೋಗ ಅವಳು ಕೊಡ್ತೀಯಾ? ತಗೋ. ಇದನ್ ಮಡಿಗಳಮ್ಮ, ಉಪಯೋಗಿಸಕ್ ರಾತ್ರಿ ಬರ್ತೀನಿ. ನಂಗ? ನಿನಗೆ ಮಡಿಗಳಮ್ಮ. ಅಯ್ಯೋ ಮೂದೇವಿ ಬೇವಸಿ, ನಿನ್ ಕೈ ಸೇದಾಗ, ನಿನ್ ಬಾಯಿ ಸೇದಾಗ, ನಿನ್ ಮಕ ಮುಚ್ಚ. ನನ್ ಮಗ್ನೆ. ನೋಡು ಚಿಕ್ಕಪ್ಪ, ಮದ್ವೆ ಆಗಿ ಮಕ್ಳಿರೋ ನನ್ಗೆ ಈ ಬೇವಸಿ ನೀರೋದ್ ಕೊಟ್ಟು ರಾತ್ರಿ ಬರ್ತೀವಿ ಉಪಯೋಗಿಸ್ಕೊಳ್ಳೋಣ ಅಂತ ಹೇಳ್ತಾವ್ನೆ.
ಹಂಗನ್ನ ಮಮ್ಮಿ, ಸುತ್ತ ಇರೋ ಹಸಿರು ವಾತಾವರಣ ನೋಡಿದ್ರೆ ನಮ್ಮ ಹಳ್ಳಿಲೇ ಇದ್ಬೇಡ ಅಂತ ಅನ್ಸುತ್ತಲ್ವಾ? ಹಳ್ಳಿ ಬ್ಯೂಟಿ ಎಲ್ಲ ನೋಡೋಕ್ ಚಂದಾನೆ ಹೊರತು ಇದ್ದ ಅನ್ಭವಿಸಕ್ಕಾಗಲ್ಲ ಕಣೆ. ಎಷ್ಟ್ ದಿವಸ ಇರ್ಬೇಕೆ ನಿಮ್ ಹಳ್ಳಿಲಿ? ಮುಂದಿನ ವಾರ ನಮ್ಮ ಹಳ್ಳಿಲಿ ವಿಶೇಷವಾದ ಉತ್ಸವ ಇದೆಯಲ್ಲ, ಅದನ್ನ ಮುಗಿಸ್ಕೊಂಡು ಹೋಗೋಣ ಕಣೆ. ಲೋಪರ್ ನನ್ ಮಗ ರಾಮ ನನ್ನ ಸಿಗ್ಸಾಕ್ಬಿಡ್ತೀನಲ್ಲ. ಆ ಜನ ಬಿಟ್ಟಿರೋರ ನನಗೆ ಸಿಕ್ಲಿ ನನ್ ಮಗ ಮಾಡ್ತೀನಿ. ಆಹಾ, ಹೊಗೆ ಸೊಪ್ನಲ್ಲಿ ಅದ್ ಏನ್ ಕರಾಮತ್ ಮಾಡಿದ್ಯಾ ಶಿವ. ಒಂದಮ್ ಮೊಡದೆ ಇಟ್ಕೆ ಆಯಾಸ ಎಲ್ಲ ಹೊಲ್ಟೋಯ್ತು. ಆಯಾಸ ಒಂದೇ ಅಲ್ವೋ ಲೋಫರ್ ನನ್ ಮಗನೇ, ಇವತ್ ನಿನ್ ಆಯಾಸ ಹೊಂಟೋಯ್ತದೆ. ಯಮಧರ್ಮ ಭೂಮಿ ಯಾವಾಗ ಇಳಿದು ಬಂದ? ನೀನ್ ಯಾರಣ್ಣ? ಕಚಡ ನನ್ ಮಗನೇ, ಯಾಕಣ್ಣ? ನನ್ ಹೆಂಡ್ರಿಗೆ ನಿರೋಧ್ ಪ್ಯಾಕೆಟ್ ಕೊಟ್ಟು ಉಪಯೋಗ್ಸಕ್ ರಾತ್ರಿ ಬರ್ತೀನಿ ಅಂತ ಬೇರೆ ಹೇಳಿದ್ಯಾ? ನಿರೋಧ್ ಕೆಲ್ಸ ಅಣ್ಣ ಅದು. ಅಣ್ಣ ಅಲ್ಲೋಡು. ಯಪ್ಪ ಕೆಟ್ಟೆ. ಯಪ್ಪ ಯಾರ ಮಕ್ಕ ನೋಡಿದಪ್ಪ ನನ್ ಮಗನೇ. ಇಟ್ಕೊಳ್ಳಲ್ಲ, ನಿರೋಧ್ ಕೊಡಕ್ ಗೊತ್ತಾಯ್ತದೆ, ಓಡಾಯ್ತಾ ಇದೆಯಾ ನನ್ ಮಗನೇ? ಅಯ್ಯೋ ನಾನಲ್ಲ ಅಣ್ಣ. ನನ್ ಹೆಂಡ್ರಿಗೆ ನಿರೋಧ್ ಕೊಡೋ ಸೊಡಲ ಆಗ್ಬಿಟ್ಟ ನೀನು ನನ್ ಮಗನೇ. ಅಯ್ಯೋ ಅಣ್ಣ, ಅಯ್ಯೋ ಅಲ್ಕ ನನ್ ಮಗನೇ. ಅಯ್ಯೋ ನಾನು ಅಲ್ಕಲ್ಲ ಅಣ್ಣ, ಅವ್ರು ದಡಿ ತಗೊಂಬತ್ತವನೆ. ಅಯ್ಯೋ ಹೇಳೋದು ಕೇಳಲ್ಲ ಅಂತಾನೆ, ಬಿಡೋದಿಲ್ಲ ಅಂತಾನೆ. ಮಮ್ಮಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ನಮ್ದೇ ಜಮೀನು. ಮಾಯಾಗೋದ ಈ ಬಡ್ಡಿ ಮಗ. ಮಾತೇ ಕೇಳಲ್ಲ ಅಂತ ನೀನು. ನಾನಲ್ಲಯ್ಯ, ಯಪ್ಪ. ಈ ತೋಟ ಎಲ್ಲ ನಮ್ದೇ, ಈ ಗದ್ದೆ You uncultured idiot! ಅಜಯ್, ಇವತ್ತೊಂದು ತಮಾಷೆ ನಡೀತು ಗೊತ್ತಾ? ಅದಿರ್ಲಿ, ಉಣ್ಣಕ್ಕಿಕ್ಕು ಉಂಟಾ ಹೇಳ್ತೀನಿ. ಯಾಕಜ್ಜಿ ಹಂಗ್ ದುರ್ಗುಟ್ಕೊಂಡು ನೋಡ್ತಾ ಇದ್ಯಾ? ಯಾಕಜ್ಜಿ ಬಾಗ್ಲಾಗ್ತಾ ಇದ್ಯಾ? ಎಲ್ಲ ಹೋಗ್ತಾ ಇದ್ಯಾ? ಅಯ್ಯೋ, ಯಾಕಜ್ಜಿ ಉರಿಯ ಸೊಟ್ಟು ತಗೊಂಡೆ? ಒತ್ತಾರೆ ಗುಡಿ ತಾವು ಲಕ್ಷ್ಮಕ್ಕನ ಏನ್ಲಾ ಕೊಟ್ಟೆ? ಅದ ನೀರೋದು. ಏನೋ ಮಗಳ್ದೆ? ಅದನ್ನ ಉಪಯೋಗಿಸ್ಕೊಳಕ್ ರಾತ್ರಿಗೆ ಬರ್ತೀನಿ ಅಂತ ಹೇಳು ಅಂತ ರಾಮ್ಯ ಹೇಳ್ದ. ನಾನ್ ಹಂಗಂತ ಅವ್ರು ಹೋಗಿ ಹೇಳ್ದೆ. ಅಯ್ಯೋ, ಅದೇ ಅವ್ರು ನನಗಿನ್ನೂ ಸಾವು ಕೊಡ್ಲಿಲ್ವಲ್ಲ. ನೀನ್ ಹಂಗೆಲ್ಲ ಹೇಳ್ಬೇಡ ಕಣಜ್ಜಿ. ನೀನ್ ಸಾಯ್ತೀನಿ ಅಂದ್ರೆ ನಂಗ್ ದುಃಖ ಉಕ್ಕಿಸ್ಕೊಂಬತ್ತದೆ. ಅಳ್ಬೇಡ್ಕಂಡ್ಲ ಮಗ, ನೀನ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ಉರಿಯ ಸೊಟ್ಟು ಕೈಲಿಕೊಂಡ್ರೆ ಹೆಂಗ್ ನಗಕ್ಕಾಯ್ತದೆ ಹೇಳು? ತಣ್ಣಗಾಗ್ಬಿಟ್ಟೈತೆ. ನಿನ್ನೊಳ್ಳೇದಕ್ಕೆ ಕಣ್ಲ ಹೇಳ್ತಾ ಇರೋದು. ನೀನು 4 ಜನರಂಗೆ ಒಳ್ಳೆ ಹುಡುಗ ಅಂತ ಅನ್ನಿಸ್ಕೋಬೇಕು. ಸಿನಿಮಾ ಬಿಟ್ಟು 1 ಗಂಟೆ ಆಯ್ತು, ಇಲ್ಲೇ ಕೂತಿದ್ಯಲ್ಲ, ಮನೆಗೆ ಹೋಗಿ ಮಲಿಕ ಹೋಗಲೇ. ಸಿನಿಮಾ ಬಿಟ್ಬಿಟ್ಟ ಅಣ್ಣ. ಅಂಬರೀಶ್ ಅವ್ರು ಹೊರಟೋದ್ರ? ಇವನೇನ 6 ತಿಂಗಳು ಹುಟ್ಟೋ ನಾಡ್ದಂಗ. ಬಳ್ಳಿಯಂಗೆ ಬಳಕುತ್ತಲಿ, ಮಳ್ಳಿಯಂಗೆ ಕುಣಿಯುತ್ತಲಿ, ಬಾರೆ ನೀ ಸ್ವಲ್ಪ ತಾರೆ. ಏನ್ ಕೃಷ್ಣ, ಅಶೋಕವನದಲ್ಲಿ ಧರ್ಮರಾಯ ಕೂತ್ಬಿಟ್ಟಿದೀಯಾ? ನಿನ್ನ ಹೇಳಕ್ಕೂ ಬರಕಿಲ್ವಲ್ಲೋ. ಅಶೋಕವನದಲ್ಲಿ ಕುಂತಿದ್ದು ಧರ್ಮರಾಯ ಅಲ್ಲ ಕಣ್ಣು, ಶ್ರೀ ದೇವರಾಯ. ಅಶೋಕವನದಲ್ಲಿ ಕೂತಿದ್ದು ಸೀತಾದೇವಿ. ಸೀತೆನ ಕುಂತಿನ ಯಾರೋ ಒಬ್ಳು. ನೀನ್ ಯಾಕೆ ಮರದ ಮೇಲೆ ಕೂತಿದೀಯ ಕೃಷ್ಣ? ಹೆಂಗಲ್ಲ ಹೇಳಿ? ನಿನ್ ಬಾಯಿಗಿಂದ ಹೇಳು, ನಾವು ಕಿವಿಯಿಂದ ಕೇಳ್ತೀವಿ. ಅದು ಅಂದಂಗೆ ಹುಡುಗಿ ಡ್ಯಾನ್ಸ್ ಹೊಡ್ತಿದ್ದಂಗೆ ನಿನ್ನೆ ಅದ್ಯಾಗೆ ಡೌ ಶುರು ಆಯ್ತು.
ಅನ್ನು ಹೂ ಕಣ್ಲ ಹಿಂಗೆ ಒಂದ್ಕಿತ ನಮ್ಮ ಅಕ್ಕನಿಗೆ ನಮ್ಮ ಬಾವ ಡ್ಯಾಶ್ ಹೊಡೆದ್ಬಿಟ್ನಂತೆ. ಡ್ಯಾಶ್ ಹೊಡೆದ ವಿಷಯ ದೊಡ್ಡವ್ರಿಗೆ ಗೊತ್ತಾಗಿ ಲಗ್ನ ಮಾಡ್ಬಿಟ್ಟ. ಹಂಗಂದ್ರೆ ನಮ್ ಕೃಷ್ಣನಿಗೂ ಆ ಪಟ್ಟಣದ ಹುಡುಗಿಗೂ ಡೌ ಶುರುವಾಗ್ತೇನ್ಲ. ನಮ್ ಕೃಷ್ಣಂಗೆ ಎಲ್ಲ ಕಮ್ಮಿ ಆಗೈತೆ. ಆ ಕೃಷ್ಣ ಪರಮಾತ್ಮನಿಗೆ 16,000 ಜನ ಡವ್ ಇರ್ಬೇಕಾದ್ರೆ ನಮ್ಮ ಈ ಕೃಷ್ಣ ಪರಮಾತ್ಮನಿಗೆ ಒಂದಾದ್ರೂ ಡವ್ ಬೇಡವಲ್ಲ? ಬೇಕು. ಬೇಕು ಕಣ್ಲೋ, ಎಗಲ್ ಕೊಡ್ಲೋ, ಮೆಲ್ಗೆ ಕೆಡು ಬಿಟ್ಟಿರ. ಡಂಗರ ಡಂಗ ಡಂಗರ ಡಂಗ ಡಂಗರ ಡಂಗ ಡಂಗರ. ಲೇ ಕೃಷ್ಣ, ಆ ಹುಡುಗಿ ಹತ್ರ ನೇರ ಹೋಗು. ನಿನ್ ಮೇಗ್ ನನ್ಗೆ ಆಸೆ ಐತೆ ಅಂತ ಹೇಳ್ಬಿಟ್ಲಾ? ಬೇಡ ಕಣ್ಲ, ಅವಳು ಪಟ್ಟಣದಾಗಿರೋ ಹುಡುಗಿ. ಇವ್ನ ಯಾಂದಳ್ಳಿ ಗುಗ್ಗು ಆಸೆ ಆಗೈತೆ ಅಂತ ಹೇಳಿದ್ರೆ ಕಾವಲಿ ಮೇಲೆ ದೋಷ ಹೋಯ್ದಂಗೆ ಇವನ್ ಕೆನೆ ಉದಿಸ್ಬಿಟ್ಟಾಳು. ಹೌದಲ್ವಾ? ಲೇ ರಾಮ್ಯ, ನೀನು ಪಟ್ನಕ್ಕೆ ಹೋಗಿ ಕೆಟ್ಟ ಬಂದ್ ನನ್ ಮಗ. ನಿನಗೆ ಇದ್ರ ಬಗ್ಗೆ ಚಂದ ಗೊತ್ತು. ಏನಾದ್ರೂ ಒಂದು ಐಡಿಯಾ ಬೂಡ್ಲಾ? ಸುಮ್ಮನೆ ಹಿಡಿದ್ರೆ ಕೊಡಕಾಯ್ತಾರಲ್ಲ, ಎತ್ತ ಒಂದ್ ಬಿಡಿಯ ಒಂದ ಮೊಡದ ಅಂದ್ರೆ ಡಗ್ ಅಂತ ಕುತ್ಕೊಂಡ್ ಬರ್ಬೇಕು. ಇರೋದೇ ಒಂದ್ ಬೀಡಿ ತಗ ಸೇದ್ಕೋ. ಬಂತು ಎಲ್ಲ ಬಂತು. ನಿಲ್ತೀನಿ. ಕೃಷ್ಣ ಲವ್ ಮಾಡ್ಬಿಟ್ಲಾ? ಲವ್ ಅಂದ್ರೆ ಡವ್ವಾ? ಅದೇಯಾ ನಿಮ್ಗುರು ಅಂಬರೀಶು, ಅಂಬಿಕಾ, ಮಾಲಾಶ್ರೀ, ಸುಮ್ಲತಾ ಇವ್ರಿಗೆಲ್ಲ ಮಾಡಿಲ್ವಾ? ಅದೇಯಾ? ಓ ಅದಲ್ವಾ? ಅದೇಂಗಲ್ಲ ಮಾಡೋದು? ಎಲ್ಲ ನಾನ್ ಮಾಡ್ತೀನಿಲ್ಲ, ನೀ ಸುಮ್ನಿರ್ಲ. ಥು, ನಿನ್ನ. ಇದು ನ್ಯಾಯವೇನಲ್ಲ? ನಮ್ ಕೃಷ್ಣ ಆಸೆ ಪಟ್ಟಿರೋ ಹುಡುಗಿ ಅದು ನೀನು. ನಾನ್ ಹೇಳಿದ್ದು ಐಡಿಯಾ ಕೊಡ್ತೀನಿ. ಹಂಗ? ಸುಬಾ ಏನ್ಗುರು? ಎತ್ಕ ಬರ್ಲ ಒಂದ್ ಬ್ಲೇಡ್ ಚಾಕುನು. ಹಂಗೆ ಬರ್ತಾ ಒಂದ್ ಪೇಪರ್ ಇಡ್ಕ ಬಾ. ಬ್ಲೇಡು ಕಾಗ್ದ ಎಲ್ಲ ನೀನು ಒಲವಿನ ಹುಡುಗರೆ ನೋಡಿದ್ಯೇನ್ಲ? ನೋಡಿದೀನಿ. ಅದ್ರಲ್ಲಿ ನಿಮ್ ಗುರು ಏನ್ಲಾ ಮಾಡ್ತಾರೆ? ನಮ್ ಗುರುನ ಏನೋ ಇದೆಲ್ಲ. ಸುಮಾ ಬರ್ತ್ಡೇ ಪ್ರೆಸೆಂಟ್ ಮಾಡೋದಕ್ಕೆ ಒಂದು ಕವನ ಬರಿತಾ ಇದ್ದೀನಮ್ಮ. ಪ್ರೇಮಧಾರೆ. ಅಯ್ಯೋ, ಪ್ರೇಮಧಾರೆ ಅಲ್ಲ, ರಕ್ತಧಾರೆ ಕಣೋ. ಎಂತ ಹುಚ್ಚೋ ನಿನಗೆ. ಪ್ರೇಮಿಗಳೆಲ್ಲ ಒಂಥರ ಹುಚ್ಚರೆ ಅಮ್ಮ. ಒಲವಿನ ಉಡುಗೊರೆ ಕೊಡಲೇನು, ರಘುತ್ತದೆ ಬರೆದೇನು ಇದ ನಾನು. ತಾಜಮಹಲಿನ ಚೆಲುವಲ್ಲಿ ಪ್ರೇಮ ಚರಿತೆಯ ನೋಡಲ್ಲಿ, ಕಾಳಿದಾಸನ ಪ್ರತಿಕಾವ್ಯ ಪ್ರೇಮ ಸಾಕ್ಷಿಯು ನಿಜದಲ್ಲಿ. ಕವಿತೆಯಿದ ಬರೆದಿರುವೆ, ಹೃದಯವನಿ ಕಳಿಸಿರುವೆ, ಕೋಮಲಾಗಿದು ನೀ ಎಸೆಯದಿರು. ಐತೆರಿಲ್ಲ ಕಡಿ ಪಕಡಿ ಜುಮ್ಮ ಮರ್ತೇ ಬಿಟ್ಟಿದ್ನಲ್ಲ. ತಗೊಳ್ಳೆ ಬ್ಲೇಡು. ಕೊಡ್ಲಾ? ಲವ್ ಅಂದ್ರೆ ಸುಮ್ನೆ ಆಯ್ತದ? ರಕ್ತ ಸುರಿಸ್ಬೇಡವಾ? ಅದು ಸರಿಯೇನು, ಡೌಗೋಸ್ಕರ ಪ್ರಪಂಚದಲ್ಲಿ ಯಾರ್ಯಾರು ಏನೇನೋ ಮಾಡ್ಬೇಕಾದ್ರೆ ಇದ್ಯಾವ ಮಹಾ ಕುಯ್ಯಿ. ಆದ್ರೆ ನೋಡ್ಕೊ ಮೆಲ್ಲ ಕುಯ್ಯಿ. ಬಾಲಕೃಷ್ಣ, ಪಮ್ಮಿ, ಇವನ್ ನಮ್ಮೂರ್ ಹುಡ್ಗ ಕೃಷ್ಣ ಅಂತ. ನಮಸ್ಕಾರ. ಇಳಿಸೋ ಕೈನ ಯಾಕೆ ಹಾಗೆ ಇಟ್ಕೊಂಡಿದ್ಯಾ? ಅದನ್ನ ನೀವ್ ಹೇಳ್ಬೇಡಿ, ಅವ್ರು ಹೇಳಿ. ಯಾರು? ಅದೇ ಅಂಟಿಂತವ್ರಲ್ಲ ಅವರು. ಏನೇ ಪಮ್ಮಿ, ನಮ್ಮೂರ್ ಮಾಯಿತ್ ಕೃಷ್ಣ ನಿನಗ್ ಬಲೆ ಬೀಸಕ್ ಬಂದಿದ್ದಾನೆ? ಐತೆರಿ ಲಕ್ಕಡಿ ಪಕ್ಕಡಿ ಜುಮ್ಮ. ನಾನು ಮಾಹಿತ್ ಕೃಷ್ಣ ಅಲ್ಲ, ಬರೀ ಕೃಷ್ಣ. ಅದ್ ಸರಿ, ಮತ್ಯಾಕೋ ಬಂದಿದ್ದು? ಅದು ಮತ್ತೆ ನಾನು ಇವ್ರನ್ನ ಲೇ ಪಮ್ಮಿ, ನಿನ್ನೆ ಡ್ಯಾಶ್ ಕೊಟ್ಟು ಟಚ್ ಮಾಡಿ ಉರುಳಿದ್ಮೇಲೆ ಲವ್ ಮಾಡೋದಕ್ ಶುರು ಮಾಡ್ಬಿಟ್ಟಿದ್ದಾನ ಕಣೆ ಅವನು. ನಾನ್ ಸೆನ್ಸ್. ಕಂಪೇರ್ ಮಾಡಕ್ ಬೇರೆ ಯಾರು ಸಿಗ್ಲಿಲ್ವ ನಿಂಗೆ? ನನ್ ಚಪ್ಲಿಗ್ ಮೆತ್ಕೊಂಡಿರೋ ಧೂಳಿಗೂ ಸಮ ಇಲ್ಲ ಇವನು. ಒಲವಿನ ಹುಡುಗರ ಸಿನಿಮಾದಲ್ಲಿ ರಕ್ತದಲ್ಲಿ ಕಾಗ್ದ ಬರ್ದಿದ್ರಲ್ಲ, ಹಂಗ್ ಬರ್ಕೊಂಡ್ ಬಂದಿದೀನಿ. ತಕಳಿ, ಓದ್ಕಳಿ. ಏ ಪಾಪ ತಗೊಳ್ಳೆ, ನೋಡೋಣ ಏನ್ ಬರ್ದಿದ್ದಾನಿಂತ. ತಗೊಳ್ಳೆ ನೋಡೋಣ. ತಗೊಳ್ಳೇಲೆ ಪಾಪ, ತಗೊಳ್ಳೆ. ನನ್ ಕಾಗ್ದಕ್ಕೆ ಉತ್ತರ ಬಾಯ್ ಮುಚ್ಚ.
ಕುತ್ಕೊಳ್ರಿ ಸುಪ್ನಾತೀರಾ ಏನೋ ಪಟ್ಟದವರು ಓದ್ಬಿಟ್ಟಿದೀವಿ ಅಂದ್ ಮಾತ್ರಕ್ಕೆ 2 ಕೊಂಬ ಐತೆ ನಿಮ್ಗೆ ಏನ್ ಹಂಗ್ನಗ್ತಿದ್ರಾ ನನಗೆ ನಗಕ್ ಬರಕಿಲ್ಲ ಅನ್ಕೊಂಡ್ಬಿಟ್ಟಿದ್ರಾ ಏನೋ ಮನ್ಸಲ್ಲಿರೋದು ಹೇಳಕ್ ಬರಕಿಲ್ಲ ಅಂದ್ ಮಾತ್ರಕ್ಕೆ ಹಂಗ ನಗೋದು ಒಬ್ಳೇನೋ ಹೊಡೆದ್ಬಿಟ್ಲು ಇನ್ನೊಬ್ಳು ಬೇಕು ಎಂಬ ನನ್ಗೆ ಏನ್ಲಾ ನಮ್ ಕೃಷ್ಣ ಹಿಂಗ್ ಕೂತವ್ನೆ ಏನ್ಕಣ್ಲಾ ಕೃಷ್ಣ ಲೆಟರ್ ಕೊಟ್ಟಿಯಾ ಕೊಟ್ಟೆ ಕಣೋ ನಮ್ ತಾಯಿ ಆಣೆಗೂ ನಿಮ್ ಅಜ್ಜಿ ಆಣೆಗೂ ನನ್ನ ಕೈಯಾರ ನಾನು ಹಿಂಗೇ ಇಕ್ದೆ ಏನ್ ಉತ್ತರ ಕೊಟ್ಲು ಯಾಕೆ ಹಂಗ್ ಹೊಡಿತಾ ಇದ್ದೀರಾ ಯಾಕೆ ಅಂತ ಗೊತ್ತಿಲ್ಲ ನೀವ್ ಹೊಡೆದ್ರೆ ನಾನೇ ಹೊಡೆದ ಓ ತರುಂಬದೆ ಆಡ್ಕೊಳ್ಳಿ ಅಪ್ಪ ಅದಕ್ಕೆ ಅನ್ನೋದು ಕಲಿಯುಗ ಅಂತ ನಾವು ಮಾಡಿದ್ದು ನಾವೇ ಅನುಭವಿಸ್ಬೇಕು ಅಲ್ಲ ನನ್ನೇ ಸಿಗಾಕ್ಸ್ಬಿಡೋ ಕೈಡಿರಿಯಾ ಮಾಡಿದ್ರಲ್ಲ ನನ್ನ ಮಕ್ಕಳು ಅದಕ್ಕೆ ಅಡ್ಕಾಯಿಸ್ಕೊಂತು ಬಗಣಿ ಊಟ ಅಲ್ಲ ಪಟ್ನದ ಹುಡುಗಿ ಹಂಗೆ ಡೋಸ್ ಶುರು ಮಾಡ್ಕೊಳಕ್ಕೆ ಯಾವ್ದು ಐಡಿರಿಯಾನೇ ಬತ್ತಾ ಇಲ್ವೇ ನೀನ್ ಯಾಕೆ ಕೊಡ್ಬಾರ್ದು ಶಿವ ಯಾವನ್ಲ ಅವನು ಲೋಪರ್ ನನ್ ಮಗ ಒಂಟಿ ಹಣ್ಣು ನೋಟಿಸ್ಕೊಳಗವನು ಜ್ವರ ತಗೊಂಡ್ ಜ್ವರ ಬರಗಂಟ ಹೊಡಿತೀನಿ ಬಿಡ್ಲ ಅವನಲ್ಲ ಬರುವ ಈ ಕಡೆ ನಾನಿದ್ದೀನಿ ಎಷ್ಟು ಅಹಂಕಾರ ನಿಮ್ಗೆ ಏನ್ ನೀವು ಇನ್ನೇನು ಯೋಚನೆ ಮಾಡ್ಬೇಡ ಕಣವ ಆ ಕೇಳಿದ ಮಕ್ಕಳು ಬಾಳ ಸಾಯಿಸಿ ಹಾಕ್ಬಿಟ್ಟೆ ಎಲ್ಲಿರೋದು ನಿಮ್ಮ ಮನೆ ಹೇಳಿ ಬಿಟ್ಬಿಟ್ಟು ಬರ್ತೀನಿ ಕಾಟ್ ಟ್ರೈನ್ ಡೌನ್ 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 ಏನ್ರಿ ಇದು ಫೀಲ್ಡ್ ಕ್ಲಿಯರ್ ಮಾಡಿವಲ್ರಿ ಏನಯ್ಯ ನಿಂಗ್ ಬುದ್ಧಿಗಿದ್ದು ಇಲ್ವೇನಯ್ಯ ಯಾಕಣ್ಣ ಶೂಟಿಂಗ್ ನಡೀತಾ ಇದೆ ಮಧ್ಯದಲ್ಲಿ ನುಗ್ಗಿ ಫಿಲಮ್ ಎಲ್ಲ ವೇಸ್ಟ್ ಮಾಡ್ಬಿಟ್ಟಲ್ಲ ಒಳ್ಳೆ ಗೋಲಿ ತರ ನುಗ್ಗಿ ಶೂಟಿಂಗಾ ಇಲ್ಲ ಮೀಟಿಂಗ್ ಮತ್ತೆ ಹೇಳಕ್ಕೆ ಯಾರು ಹೀರೋ ಕನ್ನಡ ದ್ರೋಹಿಗಳೇ ವಿಶ್ವಾಸಘಾತಕರೇ ನರಿ ಜಾತಿಯ ನಯವಂಚಕರೇ ನನ್ನೊಬ್ಬನನ್ನು ಶೂಲಕ್ಕೆ ಏರಿಸಿದ ಮಾತ್ರಕ್ಕೆ ತೀರಾ ಶೂರ ಪರಾಕ್ರಮಿಗಳಿಂದ ಮೆರೆಯಬೇಡಿ ಕನ್ನಡದ ನೆಲ ಕನ್ನಡದ ಜಲ ಕನ್ನಡ ಸಂಪತ್ತಿನ ಧೂಳು ಕೂಡ ಪರಕೀಯರ ಕೈಗೆ ಸಿಗದಂತೆ ಕಾಪಾಡಲು ನೂರಾರು ಸಾವಿರಾರು ಕನ್ನಡ ಸಾರ್ವಭೌಮರು ಕನ್ನಡಕ್ಕಾಗಿ ಮಡಿ ಕನ್ನಡಕ್ಕಾಗಿ ದುಡಿ ಎನ್ನುವ ತೀರೋದಾತ ಕನ್ನಡ ಸಿಂಹಗಳು ಕನ್ನಡ ನಾಡಿನ ಮಣ್ಣಿನ ಕಣಕಣದಲ್ಲಿ ಹುಟ್ಟಿ ನಿಮ್ಮ ಹುಟ್ಟನ್ನು ಅಡಗಿಸುತ್ತಾರೆ ಕಂಪನಿ ಸರ್ಕಾರದ ಕುತಂತ್ರ ಕೆಂಪು ಮುಖಗಳ ಮಂಗಗಳೇ ಕೇಳಿ ಇಡೀ ಜಗತ್ತಿನಲ್ಲಿ ಸ್ನೇಹ ವಿಶ್ವಾಸದ ಪ್ರತಿರೂಪ ಈ ಕನ್ನಡ ನಾಡು ಸ್ನೇಹಕ್ಕೆಂದು ಬಂದಾಗ ಅಭಯ ಹಸ್ತ ನೀಡಿದ ಕನ್ನಡ ಕಲಿಗಳ ಕೈಗಳನ್ನು ರೊಚ್ಚಿಗೆ ಎಬ್ಬಿಸಿದೆ ಆದರೆ ಅದೇ ಕೈಗಳು ಕೆಚ್ಚೆದ್ದು ಕನ್ನಡ ದ್ರೋಹಿಗಳ ರೊಂಡ ಮುಂಡ ಚೆಂಡಾಡುವ ವೀರ ಖಡ್ಗಗಳಾಗಿ ಪ್ರಜ್ವಲಿಸುತ್ತವೆ ವಿಶಾಲ ಹೃದಯದ ಕನ್ನಡಿಗರನ್ನು ಕೆರಳಿಸಿದ್ದೇ ಆದರೆ ಮಲಗಿರ ಸಿಂಹವನ್ನು ಕೆಣಕಿದಂತೆ ಕನ್ನಡಕ್ಕೆ ದ್ರೋಹ ಬಗೆಯುವ ಯಾರೇ ಆಗಿರಲಿ ಕನ್ನಡ ವೀರರ ಬಿಸಿ ನೆತ್ತರಿನಲ್ಲಿ ಬೆಂದೋಗುವಿರಿ ಎಚ್ಚರ 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 ಕಾಟ್ ಅಂಬರೀಶ್ ಅವರೇ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ ಬ್ಯೂಟಿಫುಲ್ ವಂಡರ್ಫುಲ್ ಅಡ್ಡ ಬಿದ್ದೆ ಗುರು ಅಡ್ಡ ಬಿದ್ದೆ ಏನ್ ಗುರು ಕನ್ನಡ ಬಗ್ಗೆ ಏನ್ ಆಕ್ಟ್ರೆಸ್ ಮಾಡಿದ್ರಿ ನೀವ್ ಆಕ್ಟ್ರೆಸ್ ಮಾಡಿ ನೋಡಿ ಮೈ ಕೂದಲ್ಲ ಎದೋಳ್ಬಿಡ್ತು ಗುರು ನನಗೆ ತಡ್ಕೊಳಕ್ಕೆ ಆಯ್ತಲ್ಲ ನೀ ಜನದಲ್ಲಿ ನಿಮ್ಮನ್ನ ನೋಡ್ತೀರ ಇಲ್ವಾ ಅನ್ಕೊಂಡ್ಬಿಟ್ಟೆ ಗುರು ಯಾರಪ್ಪ ನೀನು ಜಡೆ ಮಾಸಂದು ಕೃಷ್ಣ ಗುರು ನಿಮ್ಮ ಅಭಿಮಾನಿ ನಿಮ್ಮ ನೋಡಿ ಸಂತೋಷ ಆಯ್ತು ಗುರು ಗುರು ನೀವು ಯಾವ ಎಕ್ಸೈಸ್ ಮಾಡೋದು ಯಾಕಪ್ಪ ಮೈನ ಬಲೆ ಬಂಬಾಟ ಇಟ್ಕೊಂಡಿದ್ರಲ್ಲ ಅದಕ್ಕೆ ಎಲ್ರು ಮಾಡೋದೇ ನಾನು ಮಾಡೋದು ಅಂಬಿ ಅವರೇ ಚೇಸಿಂಗ್ ಹೋಗಿದ್ದು ಯೂನಿಟ್ ಬಂದಾಯ್ತು ಊಟಕ್ಕೆ ಬ್ರೇಕ್ ಮಾಡೋಣ ಧಾರಾಳವಾಗಿ ಬ್ರೇಕ್ ಬಾ ಕೃಷ್ಣ ಊಟ ಮಾಡೋಣ ನಾನು ನಿಮ್ ಜೊತೆ ಊಟ ಮಾಡ್ದ ಐತೆರಿ ಲಕ್ಕಡಿ ಪಕ್ಕಡಿ ಜುಮ್ಮ ಅದೃಷ್ಟ ಅಂದ್ರೆ ಇದು ಬನ್ನಿ ಗುರು ನಡಿ ಥ್ಯಾಂಕ್ಸ್ ಕೃಷ್ಣ ಊಟ ಮಾಡಪ್ಪ ಮಾಡ್ತೀನಿ ಮಾಡಪ್ಪ ಮಾಡು ತುಂಬಾ ಚೆನ್ನಾಗ್ ಬಂತು ಬ್ಯೂಟಿಫುಲ್ ಯಾಕ್ಲ ಮಗ ಎತ್ ಕೂತ್ಕೊಂಡೆ ಯಾಕೋ ನಿದ್ದೆನೆ ಬರ್ತಾ ಇಲ್ಲ ಕಣಜ್ಜಿ ಅಜ್ಜಿ ನನಗೊಂದು ಅನುಮಾನ
ನೀನು ಮದುವೆ ಆಗಕ್ ಮುಂಚೆ ನಮ್ ತಾತಂಗ್ ಡೌ ಹೊಡೆದಿದ್ದ. ಏನ್ ಕೇಳ್ದೆ ಮುದೇವಿ ನೀನು? ಸರೋತ್ನಲ್ಲಿ ಕೇಳೋ ಮಾತಾ ಇದು? ಡೌವಿಸ ಕೇಳಕ್ಕೆ ಒತ್ತೇನು ಗೊತ್ತೇನು ಹೇಳ ಜೈ. ನಿನ್ಗೆ ಹಾಕ್ಲಾ? ಅದು ನಮ್ ಗೌಡ್ರ ಮಗಳು ಶ್ಯಾಮ್ಲಾ ಇಲ್ವಾ, ಅವಳ ಸ್ನೇಹಿತರ ಜೊತೆ ಪಟ್ಟಣದಿಂದ ಅವಳು ಬಂದವಳೆ. ಅವಳನ್ನ ನೆನ್ಸ್ಕೊಂಡ್ರೆ ಹೆಂಗೋ ಆಯ್ತದೆ ಕಣಜ್ಜಿ. ಅದಕ್ಕೆ ರಾಮ ಸೀನಾ ಸುಬ್ಬ ಏನಂತ ಅವ್ರು ಗೊತ್ತಾ, ನಿಮ್ಮಿಬ್ರಿಗೂ ಡೌ ಶುರು ಆಗ್ಬಿಟ್ಟೈತೆ, ಬ್ಯಾಗ ಲಗ್ನ ಮಾಡ್ಕೊ ಅಂತ ಹೇಳ್ತಾವ್ರ ಜೈ. ಅಯ್ಯೋ ಹುಚ್ಚಪ್ಪ, ಮದುವೆ ಅನ್ನೋದು ಅಷ್ಟೊಂದ್ ಸುಲಭ ಅಲ್ಲ ಕಣ್ಲ. ಅದೊಂದು ದೊಡ್ಡ ವಿಷಯ. ಈಗ ಮಾವನಣ್ಣು ತಿನ್ಬೇಕು ಅಂತ ಆಸೆ ಬಂದ್ರೆ ಎಲ್ಲ ಮಾಡ್ತೀಯಾ? ಹೊಸಕ್ಕಂತ ಮರ ಹತ್ಬಿಟ್ಟು ಕಿತ್ಕೊಂಡ್ ತಿನ್ಬಿಡ್ತೀನಿ. ಆಕಾಶ ಆಗಿರೋ ಚಂದ್ರನ್ ಜೊತೆಗೆ ಆಟ ಆಡ್ಬೇಕು ಅನ್ನೋ ಆಸೆ ಆದ್ರೆ ಅದ್ ಹೆಂಗಾಯ್ತದ ಜೈ? ಚಂದ್ರ ಬೋ ಎತ್ತರ ಅಲ್ವಾ? ಹಂಗೆ ಕಣೋ ಇದೂನುವೆ. ಆಕಾಶಕ್ಕೆ ಏಣಿ ಹಾಕಿದ್ರು ಎಟದ್ದೇ ಇರೋ ಅಂತ ಹುಡ್ಗಿನ ಈ ಜನ್ಮದಾಗೆ ಲಗ್ನ ಆಗಕ್ಕಾಗಕ್ಕಿಲ್ಲ, ಮರ್ತು ಬಿಡು. ಅತ್ತೇರಿ ಲಕಡಿ ಪಕಡಿ ಜುಮ್ಮ, ಯಾಕೆ ಸುಮ್ಕೆ ಅಪ್ಸೆಕ್ನ ನುಡಿತಾ ಇದ್ಯಾ? ನೀನ್ ಹಿಂಗ್ ಅಪ್ಸೆಕ್ನ ನುಡ್ದು ನೀ ನಮ್ ತಾತ ಗೋತಾ ಹೊಡ್ದ ಅಂತ ಕಾಣಿಸ್ತಾ ಇದೆ. ನಿನ್ನ ಹತ್ರ ಬ್ಯಾರೆ ವಿಷಯ ಕೇಳಿದ್ರೆ ತಲೆ ಕೆಡಿಸ್ಬಿಡ್ತೀಯ, ಸುಮ್ನೆ ಮುಸ್ಕಾಕೋ ಮನಿಕ. ನೀನೇನು ಯೋಚನೆ ಮಾಡ್ಬೇಡ ಕಣವ. ನಿನ್ ಗಂಡನ ಹೆಸರು ನಿನ್ ಕೈ ಮ್ಯಾಕೆ ಅಚ್ಚೆ ಹಾಕಾಯ್ತು. ಇನ್ ಸಾಯ ಗಂಟ ಅವನ ಹೆಸರು ಮರೆಯ ಹಾಗಿಲ್ಲ. ನೀನ್ ಹೋಗ್ಬಿಟ್ ಬಾವಾ. ತಕವ ಕಾಸು ಬತ್ತೀನಿ. ಸರಿ ಅಜಯ್, ನಂಗೂ ಅಚ್ಚೆ ಹಾಕು. ಏನ್ ನಿನ್ ಹೆಸರು? ಕೃಷ್ಣ ಅಂತ. ಅಚ್ಚೆ ಹಾಕೋ ಹೆಸರು ನಾಚ್ಕೋಬೇಡ, ಹೇಳಪ್ಪ. ಉರ್ಮಿಳಾ ಅಂತ. ಮೆಲ್ಗ ಜೈ. ಅಯ್ಯ ಅಯ್ಯ ಲೇ ಪ್ರಮೀಳಾ, ನೀನ್ ರೋಮಿಯೋ ಬಂದ್ಬಿಟ್ಟ ಕಣೆ. ಸುಮ್ನೆ ಇರಕ್ಕಾಗಲ್ವೇನೆ? ಯಾಕೋ ಕೃಷ್ಣ ಇಷ್ಟೊತ್ತಲ್ಲಿ ಬಂದೆ? ಇನ್ಯಾಕ್ ಬರ್ತಾನೆ? ಸಿಂಪಲ್. ದಾಶ್ ಕೊಟ್ಟಾಗ್ನಿಂದ ಅವನ ಎದೆಲಿ ಪಮ್ಮಿ ಪಮ್ಮಿ ಅಂತ ಹೊಡ್ಕೊಂಡು ಪಾಪ ರಾತ್ರಿ ಎಲ್ಲ ನಿದ್ದೆ ಬರ್ದೆ ಹೊರಳಾಡಿರ್ತಾನೆ ಅಲ್ವೇನೋ ಕೃಷ್ಣ? ಹ್ಞೂ ಕಣ್ರವ, 3 ದಿನದಿಂದ ನಿದ್ದೇನೇ ಬತ್ತಲ್ಲ. ಕಣ್ಮುಚ್ಚಿದ್ರೆ 7 ರೂಪಾಯಿ ಕಾಣ್ತಿರುತ್ತಲ್ವೇನೋ? ಕುಂತ್ರೆ ನಿಂತ್ರೆ ಇವಳು ನೆನ್ಪೇ ಕಾಡ್ತಿರುತ್ತೆ ಅಲ್ವೇನೋ ಕೃಷ್ಣ? ನಮ್ಮ ಅಪ್ರಾಣಿಗೂ ನಿಜ ಕಣ್ರವ. ಲೇ ಪಮ್ಮಿ, ನೀನು ನಿಮ್ ತಾಯಿ ಆಸೆ ಪಟ್ಟಾಗೆ ಒಳ್ಳೆ ಗುಲಾಮ್ ಗಂಡನೇ ಆಗ್ತಾನೆ, ಒಪ್ಕೊಳ್ಳೆ. ಹೇ, ಶಟ್ ಯುವರ್ ಬ್ಲಡಿ ಮೌತ್. ತಮಾಷೆ ಮಾಡೋದಕ್ಕೂ ಒಂದು ಲಿಮಿಟ್ ಇರಬೇಕು. ಆಫ್ಟರ್ ಆಲ್ ಹಿ ಇಸ್ ಅ ಕಂಟ್ರಿ ಬ್ರೂಟ್, ಇಡಿಯಟ್, ಅನ್ಕಲ್ಚರ್ಡ್, ಸ್ಟೂಪಿಡ್. ಏ, ಮಣ್ಣಲ್ಲೇ ಕಡೆ ಮಾಣಿಕೆ ಸಿಕ್ಕೋದು. ಹ್ಞೂ ಕಣ್ರವ, ನೀವ್ ಹೇಳೋ ಮಾತು ನಮ್ ತಾಯಣೆಗೂ ನಿಜ. ನಮ್ಮ ಅಜ್ಜಿ ಹೇಳ್ತಿದ್ಲು, ಏ ಮಗ, ಇವಳು ನೀನ್ ಏಣಿ ಹಾಕೊಂಡು ಹತ್ತಿದ್ರು ನಿನ್ ಕೈಗೆ ಸಿಗಕ್ಕಿಲ್ಲ ಅಂತ. ಯಾಕೋ ನನ್ ಮನ್ಸೇ ಕೇಳ್ತಾ ಇಲ್ಲ. ನಾನು ಇವ್ರನ್ನ ದೊಡ್ಡ ಆಳದ ಮರದಷ್ಟು ಪ್ರೀತಿಸ್ತೀವ್ನಿ. ನಾನು ಸತ್ತು ಮಣ್ಣಾದ್ರು ನಿಮ್ ಹೆಸರು ಮರಿಬಾರ್ದು ಅಂತ ನೋಡಿ ಅಚ್ಚೆ ಹಾಕ್ಸ್ಕೊಂಡಿವ್ನಿ. How dare you, rascal! ನನ್ನ ಹೆಸರನ್ನ ನಿನ್ ಕೈ ಮೇಲೆ ಹಚ್ಚ ಹಾಕ್ಕೊಂಡಿದ್ಯಾ? ನೋ. ನೀನು ನನ್ ಕೆನ್ನೆ ಹೊಡೆದೆ, ಕೋಪ ಉಕ್ ಬಂತು, ತಡ್ಕೊಂಡೆ. ನನ್ನ ರಕ್ತದಲ್ಲಿ ನಾನು ನಿನ್ ಕಾಗದ ಬರ್ಕೊಟ್ರೆ ಅದು ತಗೊಂಡು ನಿನ್ ಕಾಲಲ್ಲಿರೋ ಧೂಳನ್ನ ಒರೆಸ್ಕೊಂಡೆ, ಅದನ್ನು ತಡ್ಕೊಂಡೆ. ಯಾಕೋತಾ ನನ್ಗೆ ಗೊತ್ತಿಲ್ದಂಗೆ ನಾನು ನಿನ್ನ ಪ್ರೀತಿಸ್ತಾ ಇವನಿ. ನಾನು ನಿನ್ ಮ್ಯಾಗಿನ ಪ್ರೀತಿ ಕೈ ಮ್ಯಾಗ ಅಚ್ಚೆ ಹಾಕಿಸ್ಕೊಂಡ್ರೆ ನೀನು ಸುಟ್ಟಾಕ್ಯ ಇಲ್ಲ. ನನ್ ಮೈ ಸುಡಗಂಟ ನಿನ್ನ ಹೆಸರನ್ನ ಅಳ್ಸಕ್ ಆಯ್ಕಿಲ್ಲ. ಹಂಗೂ ಅಳಿಸ್ಬೇಕು ಅಂದ್ರೆ ಅದು ನಾನು ಸತ್ ಮ್ಯಾಗೇನೆ. ಗೆಪ್ತಿ ಮಾಡಿಕೊ. ನಿನ್ನ ಪ್ರೀತಿ ಮಾಡ್ತಾ ಇರೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ? ಯೋಚನೆ ಮಾಡು.
ದಿಸ್ ಇಸ್ ಟೂ ಮಚ್. ಐ ಕಾಂಟ್ ಟಾಲರೇಟ್ ಎನಿಮೋರ್. ಇನ್ನೊಂದು ನಿಮಿಷನೂ ಇಲ್ಲಿರಲ್ಲ. ಬೇಡ ಪಮ್ಮಿ, ಪ್ಲೀಸ್ ಪಮ್ಮಿ, ನಾಳೆ ನಮ್ಮೂರಲ್ಲಿ ಹಬ್ಬ ಕಣೆ. ನಾವು ಬಂದಿರೋದೇ ಅದಕ್ಕೋಸ್ಕರ. ಅದನ್ನ ಮುಗಿಸ್ಕೊಂಡು ಹೋಗೋಣ ಕಣೆ. ಪ್ಲೀಸ್ 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 ಪಮ್ಮಿ, ಪ್ಲೀಸ್ ಪಮ್ಮಿ, ಪ್ಲೀಸ್. ನಲಿಯುತ್ತ ಹೃದಯ ಹಾಡನು ಹಾಡಿದೆ. ಎಂತ ಹುಚ್ಚ ಕೆಲಸ ಮಾಡ್ಕೊಂಡ್ ಬಂದಿದ್ದೀಯೋ, ಎಂತ ಗತಿ ತಂದ್ಕೊಂಡ್ಯೋ ಮಗ. ಏನಾಗೈತೆ ಅಂತ ಹಿಂಗ್ ಬಡ್ಕೊಂತ ಇದ್ದೆ ಅಜ್ಜಿ. ಇನ್ನೇನ್ ಆಗ್ಬೇಕ್ಲಾ? ಒಂದ್ ಹಚ್ಚೆ ಉಯಿಸ್ಕೊಂಡವ್ರೆ ನೋವು ತಡಿಲಾರ್ದೆ 1 ವಾರ ಜ್ವರ ಬಂದ್ ಬಿತ್ಕೋತಾರೆ. ನೀನ್ ನೋಡಿದ್ರೆ ಮೈ ತುಂಬಾ ಉಯಿಸ್ಕೊಂಡ್ ಬಂದ್ ಮಲಗಿದ್ದೀಯ. ನಾಳೆ ಏನಾದ್ರೂ ರಣ ಆಗಿ ಹೆಚ್ಚು ಕಮ್ಮಿ ಆದ್ರೆ ಏನ್ಲಾಗತಿ? ನೀನೇನ್ ಯೋಚನೆ ಮಾಡಬೇಡ ಕಣಜ್ಜಿ. ನೀನು ಕೊಳ್ಳಿಕಾಗಂಟ ನಾನ್ ಸಾಯಕ್ಕಿಲ್ಲ. ಅವಳ ಹೆಸರು ಅಳಿಸ್ಬೇಕು ಅಂದ್ರೆ ನನ್ ದೇಹ ಎಲ್ಲ ಸುಟ್ರು ನಾನ್ ಮಾತ್ರ ಸಾಯಕ್ಕಿಲ್ಲ. ನಿನ್ನ ಪಾಲಿಗೆ ಮಾರಿಯಾಗಿ ಬಂದಿರೋ ಅವಳ ಮ್ಯಾಗೆ ಯಾಕೋ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೀಯ. ಓದು ಬರ ಇಲ್ದಿರೋ ತಬ್ಲಿ ನೀನು. ಅವಳು ಪಟ್ಟಣದಾಗ ಬೆಳೆದಿರೋ ಶ್ರೀಮಂತರ ಮನೆ ಹುಡುಗಿ. ನಿನಗೂ ಅವಳಿಗೂ ಸರಿ ಹೋಗಕ್ಕಿಲ್ಲ ಅಂತ ನಾನು ಆವತ್ತೇ ಬಡ್ಕಂಡೆ. ಕೇಳಿದ್ಯಾ ನನ್ನ ಮಾತನ್ನ? ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಗೆ ಇರ್ತೀಯಾ? ಎಲ್ರಿಗೂ ಶನೇಶ್ವರ ಹೊಸ್ಲಲ್ಲಿದ್ರೆ ನೀನು ನನ್ನ ತಲೆ ಮೇಲೆ ಇದ್ಯಾ. ಯಾವಾಗ್ಲೂ ಮದುವೆ ಆಗಕ್ಕಿಲ್ಲ ಆಗಕ್ಕಿಲ್ಲ ಅಂತ ಅಪ್ಸಕ್ನ ನೋಡಿತಾ ಇರ್ತೀಯ. ನಾನು ಅವಳ ಮೇಲೆ ಪ್ರಾಣನೇ ಮಡಗಿದ್ದೀನಿ. 1ಕ್ಕೆ 2 ಆಗ್ಲಿ, 2ಕ್ಕೆ 4 ಆಗ್ಲಿ, ನಾನ್ ಮದುವೆ ಆದ್ರೆ ಆ ಪಟ್ಟಣದ ಹುಡುಗಿ ಪಮ್ಮಿನೇ ಆಗೋದು. ನೀನಲ್ಲ, ನಿಮ್ ಅಜ್ಜಿ ಕೋಲಜ್ಜಿ ಬಂದ್ರು ಇದನ್ನ ತಪ್ಸಕ್ ಆಗಲ್ಲ. ಏನ್ಲ ಕೃಷ್ಣ, ಏನಾಯ್ತು? ಜ್ವರ ಬಂದ್ಬಿಟ್ಟೈತಂತೆ? ಸದ್ಯ ನೀವೆಲ್ಲ ಬಂದ್ರಲ್ಲ, ಒಬ್ಬನ್ನೇ ಹೆಂಗ್ ಬಿಟ್ಟೋಗ್ಲಿ ಅಂತ ಯೋಚನೆ ಮಾಡ್ತಿದ್ದೆ. ಸ್ವಲ್ಪ ಜೋಪಾನಾಗಿ ನೋಡ್ಕೊಳ್ರಪ್ಪ. ಪಕ್ಕದ ಹಳ್ಳಿಗೆ ಹೋಗಿ ಡಾಕ್ಟರ್ ಹತ್ರ ಔಷಧಿ ತಗೊಂಬತ್ತೀನಿ. ನೋಡ್ಕೊಳ್ರಪ್ಪ, ಜೋಪಾನ. ಕೃಷ್ಣ, ಇಷ್ಟಕ್ಕೆಲ್ಲ ಕಾರಣ ನಾವೇ ಕಣೋ. ಸುಮ್ಮನೆ ಇರ್ಲಾರ್ದೆ ನಿನ್ ಮನಸ್ಸು ನೋಯಿಸಿ ಶಾನೆ ಕಷ್ಟ ಕೊಟ್ಬಿಟ್ವಿ ಕೃಷ್ಣ. ಆ ಪಟ್ಟಿನ ಹುಡುಗಿ ಹಠಮಾರಿ ಘಟವಾಣಿ ಅವಳು ಮರ್ತು ಬಿಡು ಕೃಷ್ಣ. ಮರ್ತು ಬಿಡು? ನನ್ ಮಕ್ಕಳ್ರ ಎಷ್ಟು ಸುಲಭವಾಗಿ ಹೇಳ್ತಾ ಇದ್ದೀರ ಮರ್ತು ಬಿಡು ಅಂತ. ಸೂರ್ಯ ಹೋಗಿ ಹೇಳ್ರಲ್ಲ ನೀನ್ ಕೊಡೋ ಬೆಳಕನ್ನ ಮರ್ತು ಬಿಡು ಅಂತ. ನದಿಗೆ ಹೋಗಿ ಹೇಳ್ರಲ್ಲ ನೀನ್ ಸೇರೋ ಸಮುದ್ರನ ಮರ್ತು ಬಿಡು ಅಂತ. ಹೂ ಬಳ್ಳಿಗೆ ಹೇಳ್ರಲ್ಲ ನೀನು ಆಶ್ರಯ ಪಡ್ಕೊಂಡಿರೋ ಮರನ ಮರ್ತು ಬಿಡು ಅಂತ. ಆಯ್ತದೇನ್ಲ ಆಯ್ತದೇನ್ಲ ಆಯ್ತದೇನ್ಲ? ಇದೆಲ್ಲ ಹೆಂಗ್ ಆಗಕ್ಕಿಲ್ವೋ ಹಂಗೆ ನಾನು ಅವಳನ್ನ ಮರೆಯಕ್ ಆಗಕ್ಕಿಲ್ಲ ಕಡ್ಲ. ಆಗಕ್ಕಿಲ್ಲ ಆಗಕ್ಕಿಲ್ಲ ಆಗಕ್ಕಿಲ್ಲ. ಕೃಷ್ಣ, ಏನಾಯ್ತು? ಕೃಷ್ಣ ಕೃಷ್ಣ ಯಾಕ್ರೋ, ಏನಾಯ್ತು? ಯಾಕೆ ನಾಯಿಗಳ ತರ ಬಡ್ಕೋತಾ ಇದ್ದೀರಾ? ಏನಾಯ್ತು ಅಂತ ಹೇಳ್ತೀರಾ ಇಲ್ಲ ಬೆಳಗ್ಗೆ ತನಕ ಹೀಗೆ ಬಡ್ಕೋತಿರ್ತೀರಾ? ಶ್ಯಾಮ್ಲಾ, ಏನಾಯ್ತೆ? ಏನಿದು ಗಲಾಟೆ? ಏಯ್, ಯಾಕ್ರೋ, ಏನಾಯ್ತು? ಛೇ, ಏನಪ್ಪ ಇವ್ರುಗಳು? ಅಬ್ಬಬ್ಬಬ್ಬಾ, ಏನ್ರೋ ಅದು? ಏನು ಅಂತ ಹೇಳವ? ನಿನ್ ಬಾಯಿಂದ ಹೇಳು. ಮ್ಯಾಗಿನ ಪ್ರೀತಿಗೆ ಅಯ್ಯೋ. ಇಷ್ಟು ಮೈ ಮೇಗೆಲ್ಲ ಎಚ್ಚರಿಸ್ಬಿಟ್ಟ. ಜ್ವರ ಬಂದ್ ಸತ್ತೋಗ್ಬಿಟ್ಟ. ಏನು, ಕೃಷ್ಣ ಸತ್ತೋದ್ನಾ? ಹ್ಞೂ ಕಣವ್ವ, ಇವ್ರ ಮ್ಯಾಲಿನ ಪ್ರೇಮಕ್ಕೋಸ್ಕರ ಪ್ರಾಣನೇ ತ್ಯಾಗ ಮಾಡ್ಬಿಟ್ಟ ಕಣವ್ವ. ಇಲ್ಲಿ ಮನೇಲೆ ಐತೆ. ಎಣನ್ ತಪ್ಪಲ್ ಮಾಡಕ್ಕೂ ಮುಂಚೆ ಒಂದ್ಕಿಂತ ಅವನ ಮುಖ ನೋಡ್ಕೊಂಡ್ರೆ ಅವನ ಆತ್ಮಕ್ ಶಾಂತಿ ಸಿಗುತ್ತೆ ಕಣ್ರವ್ವ. ಅಯ್ಯೋ ಪಾಪ, ಯಾಕೆ ಅಯ್ಯೋ ಪಾಪ ಅಂತೀಯಾ? ಸತ್ರೆ ಸಾಯ್ತಾನ್ ಬಿಡು. ನನ್ನ ಲವ್ ಮಾಡು ಅಂತ ಹೇಳಿದ್ನ ಇಡಿಯತ್ಗೆ. ಯಾಕೆ ಹಂಗಂತೀಯಾ? ಅವ್ರು ತುಂಬಾ ಇನ್ನೋಸೆಂಟ್ರು. ಮಮ್ಮಿ ಪ್ಲೀಸ್ ಬಂದ್ರೆ ಹೋಗಿ ನೋಡ್ಕೊಂಡ್ ಬರೋಣ ಬಾರೆ. ನೀವೆಲ್ಲ ಹೋಗಿಮ್ಮ, ನಾನ್ ಬರಲ್ಲ. ಪ್ಲೀಸ್ ನನ್ ಮಾತು ಕೇಳಿ. ನಾನ್ ಯಾಕೆ ಬರ್ಬೇಕು? ಪಮ್ಮಿ ಬಿಡೆ. ಹುಟ್ಟು ಸಾವಿಗೆ ವಿರೋಧಿಗಳಾದ್ರೂ ನೋಡಕ್ ಹೋಗ್ಬೇಕಂತೆ ಕಣೆ, ಅದೇ ಶಾಸ್ತ್ರ. ಪ್ಲೀಸ್ ಪಮ್ಮಿ ಬಾರೆ, ಪ್ಲೀಸ್. ಛೇ, ಅಯ್ಯೋ ಒಂದ್ಸಲಿ ಅವನ್ ಮುಖ ನೋಡೆ. ಇಂಥ ಸಮಯದಲ್ಲಿ ಹಠ ಮಾಡ್ಬಾರ್ದು ಕಣೆ. ಆತ್ಮಕ್ ಶಾಂತಿ ಸಿಗದೆ ಇದ್ರೆ ಅಂತರ್ಪಿಶಾಚ ಕಾಡ್ತಾರಂತೆ ಕಣೆ. ಪ್ಲೀಸ್ ಪಮ್ಮಿ, ಇವನ್ಗಾಗಿ ಅಲ್ದೆ ಹೋದ್ರು ನಮ್ಗಾಗಿ ಆದ್ರೂ ಹೋಗೆ ಪ್ಲೀಸ್.
ಸಾರಿ. ಯಪ್ಪ ನಾನ್ ನಿಜವಾಗೂ ಸತ್ತೋಗ್ಬಿಟ್ಟೆ ಅಂತ ತಿಳ್ಕೊಂಡ್ಬಿಟ್ಟಿದ್ರ? ನಿಮಗ್ ನನ್ ಮ್ಯಾಲ ಎಷ್ಟೈತೆ ಪ್ರೀತಿ ಅಂತ ಪರೀಕ್ಷೆ ಮಾಡಕ್ ಹಿಂಗ್ ಮಾಡ್ದೆ. ನಾನ್ ಗೆದ್ದೆ, ನೀವು ಸೋತ್ರಿ. ದೋಸ್ತಿನ ಅಜ್ಜಿ ಬತ್ತವಳೆ ಆಮೇಲೆ ಅದ ಮನೆ ತಗೊಳಲ್ಲ. ರಾಮಯ್ಯ, ನಮ್ ಕೃಷ್ಣ ಹೆಂಗಲ್ಲ ಮಗ? ಅಜ್ಜಿ ಯಪ್ಪ ಕೆಟ್ಟೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕೃಷ್ಣ, ಜ್ವರ ಹೊಂಟೈತೇನ್ಲ? ಇವ್ರು ಬಂದೇಟ್ಗೆ ಮಂಗ್ ಮಾಯ ಆಗೋಗ್ಬಿಡ್ತು ಕಣಜಿ. ಏನ್ಲ ಹೂವೆಲ್ಲ ಚೆಲ್ಲೈತೆ? ಇವತ್ತು ಶುಕ್ರವಾರ ಅಲ್ವಾ, ಅದಕ್ಕೆ ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ದ ಅಜ್ಜಿ. ಯಾರ್ಲ ಇವ್ರು? ಅದೇ ಮೈ ಮೇಲೆಲ್ಲ ಅಚ್ಚೆ ಹಾಕ್ಸ್ಕೊಂಡು ರಾತ್ರಿ ಎಲ್ಲ ಕನ್ವರಿಸ್ತಾ ಇದ್ನಲ್ಲ, ಅವರೇ ಇವ್ರು ಊರ್ಮಿಳಾ ಅಂತ. ಇವ್ರೇ ಏನ್ಲ ಪ್ರಮೀಳಾ ಅನ್ನೋರು? ಮಹಾಲಕ್ಷ್ಮಿ ಇದ್ದಂಗಿದ್ದೀಯ ಕಣವ. ಏ ಮುದ್ಕೆ ಹಂಗೆಲ್ಲ ಕಣ್ಣು ಹಾಕ್ಬೇಡ, ನಿಂದು ಕೆಟ್ಟ ಕಣ್ಣು, ಆಮೇಲೆ ದೃಷ್ಟಿ ಗಿಟ್ಟಿ ಆಗ್ಬಿಟ್ಟತ್ತು. ದೇವಿ ನನ್ ಮಗನೇ, ಉತ್ಕೊಟ್ಟವಳು ಬಂದ್ಲು ಅಂತ ತುತ್ ಕೊಟ್ಟವಳನ್ನ ಮುದುಕಿ ಅಂತೀಯನೋ? ಇರು ಇರು, ನಿನ್ನ ಆಮೇಲೆ ವಿಚಾರಿಸ್ಕೊತೀನಿ. ನೋಡವ, ಈ ನನ್ ಮೊಮ್ಮಗ ದಿಕ್ಕಿಲ್ಲ ತಬ್ಲಿ ಕಣವ. ಕಪಟ ಮೋಸ ಒಂದೂ ಗೊತ್ತಿಲ್ದೇ ಇರೋ ಅಂತ ಅಮಾಯಕ ಕಣವ. ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಅಂತ ತಿಳಿದೇ ಇರೋ ಅಂತ ಎಳೆ ಮಗಿನ ಹೃದಯ ಕಣವ ಇವಂದು. ಯಾವ ಜನ್ಮದ ಋಣಾನ್ ಬಂದಾನು, ನಿನ್ ಮ್ಯಾಗೆ ಬೋಪಿ ರೀತಿ ಇಟ್ಕೊಂಡವನೆ. ಯವ್ವ, ಇದ್ ಕೈಯೆಲ್ಲ ಕಾಲು ಅಂತ ತಿಳ್ಕೊಳ್ತೀನಿ. ಈ ನನ್ ಮೊಮ್ಮಗನ ನೀನು ಮಳ್ಗ ಹಾಕಳವ. ಹೌದು ಮೇಡಮ್, ನೀವೇನಾದ್ರೂ ಮದುವೆ ಮಾಡ್ಕೊಳಲ್ಲ ಅಂದ್ರೆ ನಮ್ ಕೃಷ್ಣ ಎದೆ ಬಡ್ಕೊಂಡು ಪ್ರಾಣನೇ ಬಿಟ್ಬಿಡ್ತಾನೆ ಮೇಡಮ್. ನಮ್ ಕೃಷ್ಣ ನಿಮ್ಗೋಸ್ಕರ ಏನ್ ಮಾಡೋಕು ಸಿದ್ಧ. ನೀ ಹೇಳ್ದಂಗೆ ಕೇಳ್ತೇನೆ ಅಕ್ಕಯ್ಯ, ಒಪ್ಕೋ ಅಕ್ಕಯ್ಯ. ನನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯಾ? ವಾ, ನಿಂಗೋಸ್ಕರ ಶಿವಗಂಗೆ ಬೆಟ್ಟದಿಂದ ಬೀಳ್ಬೇಕಾ ಹೇಳು, ಬೀಳ್ತೀನಿ. ಪಿರಾಣ ಬಿಡ್ಬೇಕಾ ಹೇಳು, ಬಿಡ್ತೀನಿ. ಎಲ್ಲದಕ್ಕೂ ಸೈ. ನಿಜವಾಗ್ಲೂ ನಿನಗೆ ನನ್ ಮೇಲ್ ಪ್ರೀತಿ ಇದ್ರೆ ನಾಳೆ ನಡೆಯೋ ಜಾತ್ರೆಲಿ ನೀನ್ ಬೆಂಕಿ ಮೇಲ್ ನಡಿಬೇಕು. ನಡಿತೀಯಾ? ಬರೀ ಬೆಂಕಿ ಮೇಲೆ ನಡೆಯೋದೇನು, ಮೈಯೆಲ್ಲ ಬೆಂಕಿ ಹಾಕೊಂಡ್ ಸುಟ್ಕೊಂಡ್ರು ಸೈ. ಬೇಡ ಕಣ್ ಮಗ, ಅಂತ ಸಹವಾಸ ಕೈ ಹಾಕ್ಬೇಡ. ಅವಳು ಬೆಂಕಿ ಮೇಲೆ ನಡಿಬೇಕು ಅಂತ ಯಾಕೆ ಹೇಳಿದ್ಲು ಗೊತ್ತಾ? ಶ್ರೀಮಂತರ ಸಹವಾಸ ಬೆಂಕಿ ಜೊತೆಲಿ ಸರ್ಸ ಆಡೋದು ಎರಡು ಒಂದೇ ಕಣ್ಲ. ಬೇಡ ಕೃಷ್ಣ, ಅಲ್ಲಿ ಮರ್ತ್ಬಿಡು ಕೃಷ್ಣ. ಸುಮ್ಗಿರ್ಲಾ, ಇದು ನನ್ಗೊಂಥರ ಸವಾಲಿದ್ದಂಗೆ. ನಾಳೆ ಬೆಂಕಿ ಮೇಲೆ ನಡೆದೇ ನಡೀತೀನಿ. ಊರ್ ಜನ ಮುಂದೆ ನನ್ನ ಪ್ರೀತಿ ಅವಳ ಮೇಲೆ ಎಷ್ಟೈತೆ ಅಂತ ತೋರಿಸ್ತೀನಿ. ನಮ್ಮೂರಿನ ಹಬ್ಬದ ಕೊನೆಯ ಕಾರ್ಯಕ್ರಮದ ಅಂಗವಾಗಿ ನಮ್ಮೂರಿನವನೇ ಆದ ಕೃಷ್ಣ ಇವತ್ತಿನ ದಿವಸ ತನ್ನ ಆಸೆಯನ್ನು ಈಡೇರಿಸಿಕೊಳ್ಳಲು ಬೆಂಕಿಯ ಹೊಂಡವನ್ನು ಹಾಯಲು ಸಿದ್ಧವಾಗಿದ್ದಾನೆ. ನೋಡಮ್ಮಿ, ನೀನ್ ಹೇಳ್ದಂಗೆ ಬೆಂಕಿ ಆದ್ ಬಂದೆ. ಈಗ್ಲಾದ್ರೂ ನನ್ನ ಮದ್ವೆ ಆಯ್ತ್ಯಾ? ಇನ್ನ ಏನ್ ಮಾಡ್ಬೇಕು ಹೇಳು? ಎಲ್ಲದಕ್ಕೂ ಸಿದ್ಧವಾಗೇ ಬಂದಿದ್ದೀನಿ. ಈಗ ಉಳ್ದಿರೋದು ಎರಡೇ ದಾರಿ. ಒಂದು, ನೀನ್ ನನ್ನ ಮದ್ವೆ ಆಗಕ್ಕೆ ಒಪ್ಕೊಬೇಕು, ಇಲ್ಲ ನನ್ನ ಪ್ರಾಣ ಬಿಡ್ಬೇಕು. ದಿಸ್ ಇಸ್ ಟೂ ಮಚ್ ಕೃಷ್ಣ. ಆಸೆ ಪಡೋದಕ್ಕೂ ಒಂದ್ ಮಿತಿ ಇದೆ. ನಿನ್ ಲೆವೆಲ್ ಏನು, ನನ್ ಲೆವೆಲ್ ಏನು? ಆಫ್ಟರ್ ಆಲ್ ನೀನೊಬ್ಬ ಕಂಟ್ರಿ ಬ್ರೂಟ್, ನೀನೊಬ್ಬ ಶುದ್ಧ ಅನಾಗರಿಕ. ನಿನ್ನನ್ನ ನಾನ್ ಮದ್ವೆ ಆಗೋದಾ? ಇಂಪಾಸಿಬಲ್. ಮತ್ತೆ ನನ್ ಮೇಲೆ ಪ್ರೀತಿ ಇದ್ರೆ ಬೆಂಕಿ ಮೇಲೆ ನಡಿ ಅಂತ ನೀನ್ ಹೇಳಿದ್ದು ತಮಾಷೆಗೋಸ್ಕರ ಹೇಳ್ದೆ. ಆ ಸಾಹಸದ ಕೆಲಸ ನೀನ್ ಮಾಡಲ್ಲ, ಹೆದರ್ಕೊಂಡು ನನ್ನ ತಂಟೆಗೆ ಬರೋಲ್ಲ ಅಂತ. ಫಸ್ಟ್ ಆಫ್ ಆಲ್ ನನಗೆ ಗಂಡಸರು ಅಂದ್ರೆ ಅಲರ್ಜಿ. ಐ ಹೇಟ್ ಜೆಂಟ್ಸ್. ಗಂಡಸರು ಗಾಳಿನೇ ಸೋಕ್ಬಾರ್ದು ಅಂತ ನಮ್ ತಾಯಿ ಹೇಳಿ ಸ್ಲೋಗನ್ ಅನ್ನೇ ನಾನು ಫಾಲೋ ಮಾಡ್ತಾ ಇದ್ದೀನಿ. ನಿನ್ನಂಥ ಅನ್ಎಜುಕೇಟೆಡ್ ಬ್ರೂಟ್ನ ಲವ್ ಮಾಡೋಂಥ ಫೂಲ್ ನಾನಲ್ಲ.
ಈ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ, ನಿನ್ನ ನನ್ನ ಮದ್ವೆ ಈ ಜನ್ಮದಲ್ಲೇ ಸಾಧ್ಯ ಇಲ್ಲ. ಐ ಹೇಟ್ ಯು, ಐ ಹೇಟ್ ಯು, ಐ ಹೇಟ್ ಯು. ನಾನು ಒಂದು ಮಾತು ಹೇಳ್ತೀನಿ, ಇದೇ ದೇವ್ರ ಮೇಲೆ ಪ್ರಮಾಣ ಮಾಡಿ ನಾನು ಮದುವೆ ಅನ್ನೋದು ಆದ್ರೆ ಅದು ನಿನ್ನೆ, ಅದನ್ನ ತಪ್ಸಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಅದಕ್ಕೆ ಸಾಕ್ಷಿ ನಿನಗೆ ಸ್ವಲ್ಪ ಇರಮ್ಮ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತಾರೆ. ಇದು ದೈವ ಸಂಕಲ್ಪನೇ ಇರ್ಬೋದು. ಅವನು ಹಾಕಿರೋ ಹಾರ ಮಾಮೂಲಿ ಹಾರ ಅಲ್ಲ, ಆ ದೇವಿ ಕೊರಳಲ್ಲಿದ್ದ ಪವಿತ್ರವಾದ ಹಾರ. ದಯವಿಟ್ಟು ಆತರ ಪಟ್ಟು ತೆಗಿಯೋಕ್ ಮುಂಚೆ ಅದರಲ್ಲಿ ಏನಿದೆ ಅಂತ ಸ್ವಲ್ಪ ನೋಡಮ್ಮ. ಯಾವ ಗಂಡಸಿನ ನೆರಳು ಬೀಳಬಾರ್ದು, ಅವನಿಗೆ ಅಡಿಯಾಳಾಗಬಾರ್ದು ಅಂತ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಸಾಕ್ದೆ. ಆದ್ರೆ ನೀನು ಯಾವನೋ ತಲೆ ಮಾಸ್ತವನಿಗೆ ತಲೆ ತಗ್ಸಿ ಈ ತಾಳಿ ಕಟ್ಕೊಂಡು ಬಂದು ನಿಂತಿದ್ಯಲ್ಲ, ನಿನಗೆ ನಾಟ್ಯ ಆಗೋದಿಲ್ಲ? ಲೇ, ನನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ನೀರಿನಲ್ಲಿ ಹೋಮ ಮಾಡ್ಬಿಟ್ಟಿಯಲ್ಲೇ. ನನ್ನನ್ನು ಆಡ್ಕೊಳ್ಳೋರ್ ಮುಂದೆ ನನ್ನನ್ನು ತಲೆ ತಗ್ಸೋ ಹಾಗೆ ಮಾಡ್ಬಿಟ್ಟೆ, ತಲೆ ತಗ್ಸೋ ಹಾಗೆ ಮಾಡ್ಬಿಟ್ಟೆ. ಯಾಕೆ ಮಮ್ಮಿ ಹಾರಾಡ್ತೀಯ? ಈಗೇನ್ ಪ್ರಪಂಚ ಮುಳುಗ್ ಹೋಯ್ತಾ? ಆಫ್ಟರ್ ಆಲ್ ಇದನ್ ಕಟ್ಟಿದಾಕ್ಷಣ ಇವನೇ ನನ್ ಗಂಡ ಆಗೋದ್ನಾ? ನಾನು ಇವನ್ ಹೆಂಡತಿಯಾಗಿ ಅಡಿಯಾಳಾಗೋಕ್ ಸಾಧ್ಯನಾ? ವೆಲ್ ಸೆಡ್ ಪಮ್ಮಿ. ನಿಮ್ಮಿಬ್ಬರು ಮದುವೆ ಏನು ಅಂತ ನನಗ್ ಚೆನ್ನಾಗಿ ಅರ್ಥವಾಗಿದೆ. ನಿನ್ ಕುತ್ತಿಗೆ ತಾಳಿ ಕಟ್ಟದ ಗಂಡ ಇವನೇನಾ? ಅಬ್ಬಬ್ಬಬ್ಬಬ್ಬಬ್ಬ, ಏನಕ್ಕ ಹಳ್ಳಿ ವಾಸನೆ ಮೂಗಿಗೆ ಗಬ್ಬಂತ ಹೊಡಿತಾ ಇದೆ. ಲಂಡನ್ ನಿಂದ 1 ಗ್ರೋಸ್ ಸೆಂಟ್ ಬಾಟ್ಲು ತರಿಸಿ ಇವನಿಗೆ ಚೆನ್ನಾಗಿ ಸ್ನಾನ ಮಾಡಿಸಿದ್ರೆ ನಮ್ ಲೆವೆಲ್ಗೆ ಈಕ್ವಲ್ ಆಗಿ ತಂದ್ಕೋಬಹುದು, ಅಲ್ವೇನಕ್ಕ? ಹೈಲಿ ಇಂಪಾಸಿಬಲ್. ಇವನು ನಮಗೆ ಈಕ್ವಲ್ ಆಗೋದಾ? ಮದನ್, ಇವನ್ ಲೆವೆಲ್ ಏನ್ ಗೊತ್ತಾ? ಇದು ಈ ತಿಂಗಳ ಸಂಬಳ ಜೊತೆಗೆ ಬೋನಸ್. ಇವತ್ತಿನಿಂದ ನಿಮಗೆ ಕೆಲಸ ಇಲ್ಲ, ನೀವು ಹೋಗಬಹುದು. ನಿಮಗೆ ಹೇಳ್ತಾ ಇರೋದು. ಅಲ್ಲ ಮಮ್ಮಿ, ಮನೆ ಕೆಲಸ ಇಲ್ಲ? ಇವರು ಮಾಡ್ತಿದ್ದ ಕೆಲಸನ ಇನ್ಮೇಲೆ ಇವನು ಮಾಡ್ತಾನೆ. ಏನೋ ಮಮ್ಮಿ ಹೇಳಿದ್ದು ಅರ್ಥ ಆಯ್ತಾ? ನಾವು ಹಳ್ಳಿ ಮಕ್ಕಳು, ನಿಯತ್ತೇನು ಯಾವ್ರು ನಮಗೆ ಎಳ್ನಾಲ್ಗೆ ಇಲ್ಲ. ನಾನು ಅವತ್ತೂ ಹೇಳ್ತಿದ್ದೆ, ಇವತ್ತೂ ಹೇಳ್ತೀನಿ, ಮುಂದಕ್ಕೂ ಹೇಳ್ತೀನಿ. ನಿಮಗೋಸ್ಕರ ಏನ್ ಕೆಲಸ ಮಾಡೋಕ್ಕೂ ಸೈ. ಸರಿ, ನಾನೇ ಹೇಳ್ತಾ ಇದ್ದೀನಿ, ಇನ್ಮೇಲಿಂದ ನಮ್ ಮನೆ ಕೆಲ್ಸನೆಲ್ಲ ನೀನೇ ಮಾಡ್ಬೇಕು. ನಮ್ಮನೆ ಅನ್ಬಿಟ್ರಲ್ಲ, ನನಗಷ್ಟು ಸಾಕು. ಹಳ್ಳಿಲಿದ್ದಾಗ ನಮ್ಮ ಅಜ್ಜಿ ಯಾವ್ದಾದ್ರು ಕ್ಯಾಮೆ ಕಲಿಲ್ಲ ಮಗ ನೋಡು. ಇವತ್ತು ನೀವ್ ಹೇಳ್ಬಿಟ್ರಲ್ಲ, ಖುಷಿಯಿಂದ ಮಾಡ್ತೀನಿ. ಅತ್ಯವ್ವ, ನಿಮ್ಗೊಂದ್ ಮಾತು, ನಾನು ಓದು ಬರ ಗೊತ್ತಿಲ್ಲದೆ ಇರೋನು ನಿಜ. ಹಳ್ಳಿಗೂ ಒಪ್ಕೊಂತೀನಿ, ಪಟ್ನದವ್ರಂಗೆ ನಮ್ಗೆ ತಳ್ಕೊ ಪಳ್ಕೊ ಮಾಡಕ್ ಬರಕ್ಕಿಲ್ಲ. ಹಾಗೆ ನಿಮ್ಗೂ ಒಂದ್ ಮಾತು, ನಾನು ನಿಮ್ಮ ರೂಪ ನೋಡಾಗ್ಲಿ, ನಿಮ್ಮ ಐಶ್ವರ್ಯ ನೋಡಾಗ್ಲಿ, ಅಥವಾ ನಿಮ್ಗೆ ಅವಮಾನ ಮಾಡ್ಬೇಕು ಅಂತ ನಿಮ್ಮನ್ನ ಪ್ರೀತಿ ಮಾಡ್ಲಿಲ್ಲ. ನಾವಿಬ್ರು ಗಂಡ ಹೆಂಡ್ರಾಗಬೇಕು ಅನ್ನೋದು ಅದ್ಯಾವ್ರ ನೇಮ ಅಂತ ಕಾಣಿಸ್ತೈತಿ. ಅದಕ್ಕೆ ಎಲ್ಲೋ ಇದು ನಮ್ಮಿಬ್ಬರನ್ನ ಗೊತ್ತಾಗ್ದಂಗೆ ಒಟ್ಟೊಟ್ಟಿಗೆ ಗಂಟು ಹಾಕ್ಬಿಟ್ಟವನೇ ಶಿವ. ರಾಸ್ಕಲ್, ಇವಳು ನನ್ನ ಅಕ್ಕನ ಮಗಳು ಕಣೋ. ನಾನ್ ಮದುವೆ ಮಾಡ್ಕೋಬೇಕು ಅಂತಿದ್ರೆ ಬಲವಂತವಾಗಿ ಇವಳಿಗೆ ತಾಳಿ ಕಟ್ಟಿ ನನ್ ಮುಂದೆನೆ ಇವಳನ್ನ ನನ್ನ ಹೆಂಡತಿ ಅಂತ ಹೇಳ್ತಾ ಇದ್ಯಾ ನೀನು? ಸುಮ್ನೆ ಅದುಮ್ಕೊಂಡು ನಿಂತ್ಕೊಳ್ಳ, ಯಾಕ ಹೆಂಗ್ ನೀರಾಡ್ತಾ ಇದ್ಯಾ? ಇದು ಇಟ್ಟು ತಿಂದ್ಯಾ ಒಂದೇ ಒಂದ್ ಮಾಡದ ಅಂದ್ರೆ ಮುಸುಡಿ ಎಲ್ಲ ಕಿತ್ತ ಹೊಡ್ಯಾಕೋ ಹುಷಾರ್. ಮದನ್, ನನ್ನ ಮಗಳನ್ನ ನನ್ನಿಂದ ಕಿತ್ಕೊಂಡಿರೋ ಇವನ್ನ ನನ್ನ ಹೊಟ್ಟೆ ಉರಿ ಕಡಿಮೆ ಆಗೋವರೆಗೂ ಹೊಡೆ. ಕಮಾನ್, ಬೀಟ್ ಹಿಮ್. ಅತ್ಯವ, ಆ ಮಾತನ್ನ ನೀವ್ ಹೇಳೋ ಬದಲು ಅವ್ರು ಹೇಳಿ, ಎಷ್ಟು ಬೇಕಾದ್ರೂ ಒದೆ ತಿಂತೀನಿ. ನಾನೇ ಹೇಳ್ತೀನಿ, ಬೀಟ್ ಹಿಮ್ ಮದನ್. ಓಹ್, ನೀವು ಹೇಳ್ಬಿಟ್ರಾ? ನಿಮಗೆ ನನಗೆ ಒದೆ ಬಿಡೋದ್ರಲ್ಲಿ ಖುಷಿ ಅಂದ್ರೆ ಅದು ಎಷ್ಟು ಬೇಕಾದ್ರೂ ಒದೆ ತಿಂತೀನಿ. ಬಾರ್ಲ, ಅದೆಷ್ಟು ಹೊಡಿತಾ ಹೊಡಿಲ್ಲ.
ನಿನ್ನ ಆಮೇಲೆ ವಿಚಾರಿಸ್ಕೊತೀನಿ. ಅತ್ತರ ಲಕ್ಕಡಿ ಪಕ್ಕಡಿ ಜುಮ್ಮ ವಾಗಾಯ. ಅಜಯ್ ಎತ್ತು ಪಕ್ಕ ಕಟ್ಟು ಗಂಜಲ ಹೋಯ್ತೈತೆ. ಅತ್ತೆವಾ ಶಟ್ ಅಪ್ ಯು ಸ್ಕೌಂಡಲ್. ಇನ್ನೊಂದು ಸಲ ಅತ್ತೆ ಅಂದ್ರೆ ನಾಲ್ಗೆ ಕತ್ತರಿಸಿ ಹಾಕ್ಬಿಡ್ತೀನಿ. ಹೇಳೋ ಮೇಲೆ ಹೇಳೋ. ಏನೋ ಲೇ, ಇಷ್ಟೊತ್ತಾದ್ರೂ ಮಲಗಿದ್ಯಲ್ಲ, ಇದನ್ನೇ ನಿಮ್ಮ ಅಪ್ಪನ ಮನೆ ಅಂತ ತಿಳ್ಕೊಂಡ್ಯಾ? ತಗೋ ಹೋಗಿ ಮೊದಲು ಕಸ ಗುಡ್ಸು. ಮಲಗಿದಾನೆ ಮಹಾರಾಜ. ಮಗ ಯಾಕೋ ಓದ್ತಾರೆ ಅಂತ ತಿಳಿದಾರ ಕಣ್ಣ. ಹೊಸಿ ಕಸ ಗುಡಿಸ್ಬಿಡ್ಲ? ಗಂಡಸ್ರಲ್ಲ ಕೆಲಸ ಮಾಡಬಾರ್ದು. ಇವತ್ತೊಂದ್ ದಿವಸ ಗುಡಿಸ್ಬಿಡ್ಲ ಮಗ? ನಿನ್ ಒಳ್ಳೆ ಕಾಟ ಆಗೋಯ್ತಲ್ಲ ನನಗೆ. ಮಗ ನೀ ಕಸ ಗುಡ್ಸೋದ್ ನನ್ನ ನೋಡ್ಲಾರೆ ಕಣಪ್ಪ. ಕೊಡಪ್ಪ ಇಲ್ಲಿ. ತಿರ್ಬೋಕಿ ನನ್ನ ಮಗನೇ, ಮನೇಲಿ ಯಾರು ಇಲ್ಲ ಅಂತ ತಿಳ್ಕೊಂಡು ನಮ್ಮ ಅಕ್ಕನ ಮಗಳನ್ನ ತಪ್ಕೊಳಕ್ ನೋಡ್ತಿದ್ದೀನ? ಮದನ್, ನೀನೇನಾದ್ರೂ ಬರ್ದೆ ಹೋಗಿದ್ರೆ ಇವನು ನನ್ ರೇಪೇ ಮಾಡ್ಬಿಡ್ತಿದ್ದ. ಥ್ಯಾಂಕ್ ಗಾಡ್ ಯು ಸೇವ್ಡ್ ಮೀ. ಏಯ್, ಈ ರೀತಿ ಸೋಂಬೇರಿ ಹಾಕಿ ಕೆಲಸ ಮಾಡಿದ್ರೆ ಉದ್ಧಾರ ಆದ ಹಾಗೆ. ಬೇಗ ಹೋಗಿ ಇಡಿಯಟ್. ಎಲೆ ಕೆರವೆ, ನೀನ್ ಎಷ್ಟು ಪುಣ್ಯ ಮಾಡಿದ್ಯಾ. ನಾನು ಅವಳ ಕಾಲ್ ಮುಟ್ಟದಿರ್ಲಿ, ಅವಳ ಕಾಲ್ ಹತ್ರ ಹೋಗೋ ಯೋಗ್ತೇನೂ ಇಲ್ಲ. ನೀನ್ ನೋಡಿದ್ರೆ ಅವಳ ಕಾಲ್ ಸೇರ್ಕೊಂಡು ಊರೆಲ್ಲಾ ಓಡಾಡ್ತೀಯ. ಕಾಲ್ ಮೆತ್ಕೈತಿ ಅಂತ ಕುಚ್ಬಿಟ್ಯಾ. ಹುಷಾರು. ಮಮ್ಮಿ, ನಾ ಕಾಲೇಜ್ ಹೋಗಿ ಬರ್ತೀನಿ. ಓಕೆ ಮಾ. ಏನು ಹಾಗೆ ನೋಡ್ತಾ ಇದೀಯಾ? ಹೋಗಿ ಕೆಲಸ ಮುಗಿಸು. ನಾವು ಹೊರಗಡೆ ಹೋಗ್ಬೇಕು. ಜಗದೀಶ್ವರಿ ಅವರೇ, ಇಫ್ ಯು ಡೋಂಟ್ ಮೈಂಡ್, ನಿಮ್ಗೆ ಯಾಕೆ ಗಂಡಸರ ಕಂಡ್ರೆ ಅಷ್ಟೊಂದು ದ್ವೇಷ? ದ್ವೇಷ? ಎಲ್ಲ ಹೆಣ್ಣುಗಳ ಹಾಗೆ ವಿಕ್ರಮ್ ಅನ್ನೋನ್ನ ನಾನು ಲವ್ ಮಾಡಿದೆ. ಅವನಿಗೋಸ್ಕರ ಆಗರ್ಭ ಶ್ರೀಮಂತರಾದ ರಾವ್ ಬಹದ್ದೂರ್ ವಂಶದ ನಮ್ಮ ತಂದೆನೂ ದೂರ ಮಾಡ್ಕೊಂಡೆ. ನಮ್ಮಿಬ್ಬರ ಪ್ರೇಮ ಶಾಶ್ವತವಾಗಿರ್ಲಿ ಅಂತ ಲವ್ ಮ್ಯಾರೇಜ್ ಮಾಡ್ಕೊಂಡೆ. ನನಗೆ 3 ತಿಂಗಳು ತುಂಬುತ್ತಿದ್ದ ಹಾಗೆ ಬಿಸ್ನೆಸ್ ಟೂರ್ಗೆ ಅಂತ ಹೋದ ವಿಕ್ರಮ್ ನನಗೆ 8 ತಿಂಗಳು ತುಂಬಿದ್ರು ಮತ್ತೆ ಬರಲೇ ಇಲ್ಲ. ಅವನ ದಾರಿ ಕಾದೆ. ಕೊನೆಗೊಂದಿನ ಅವನಿರೋ ನೆಲೆ ತಿಳಿತು. ಅವನ್ನ ಹುಡ್ಕೊಂಡು ಅವನಿರೋ ಕಡೆಗೆ ಹೋದ. ವಿಕ್ರಮ್, See you tomorrow. ಓಕೆ. Bye. Who are you? ಚಂಡಾಲ, ನೀನೊಬ್ಬ ಕಾಮುಕ ಅಂತ ತಿಳಿದೆ ನನ್ನ ಸರ್ವಸ್ವನು ನಿನಗೆ ಕೊಟ್ಟು ನಾನು ಮೋಸ ಹೋಗ್ಬಿಟ್ಟೆ. ನಾನ್ ರುಚಿ ನೋಡ್ಬಿಟ್ಟಿರೋ ಪ್ರತಿಯೊಬ್ಬ ಹೆಣ್ಣಿನ ಬಾಯಿಂದ ಕೇಳೋ ಟಾರ್ಗೆಟ್ ಡೈಲಾಗ್ ಇದು. ಕಿವಿಗೆ ಇಂಪಾಗಿರೋ ಹಾಗೆ ಯಾವ್ದಾದ್ರೂ ಹೊಸ ಡೈಲಾಗ್ ಹೇಳಿ ಜಗದೀಶ್ವರಿ ಅವರೇ. ನನ್ನ ಹೆಸರು ಜ್ಞಾಪಕ ಇದೆಯಾ? ಖಂಡಿತ ಇಲ್ಲ. ಯಾಕೆಂದ್ರೆ ನಾನ್ ನಿನ್ನ ಇಷ್ಟಪಟ್ಟು ಮದ್ವೆ ಆಗ್ಲಿಲ್ಲ. ಯಾವ್ದೋ ಚಾಲೆಂಜ್ಗೋಸ್ಕರ ನಿನ್ ರುಚಿ ನೋಡಿ ನಿನಗೂ ಹೊಟ್ಟೆ ಬರ್ಸಿ ನಾನ್ ಗೆದ್ದೆ. ನೀನ್ ನನ್ ಜಯಲಕ್ಷ್ಮಿ ಆದೆ ಅಷ್ಟೇ. ಸುಮ್ಮನೆ ಬಿಡೋದಿಲ್ಲ, ಸುಮ್ಮನೆ ಬಿಡೋದಿಲ್ಲ. ವಿಕ್ರಮ್, ಹೆಣ್ಣಿನ ಕಣ್ಣೀರಿನ ಶಾಪ ನಿನ್ನ ಸುಮ್ಮನೆ ಬಿಡೋದಿಲ್ಲ. ನನಗ್ ಮೋಸ ಮಾಡಿದೀಯಲ್ಲ, ನಾನ್ ನಿನಗೆ ಸರಿಯಾದ ಪಾಠ ಆದ್ರೆ ನಾನ್ ನಿನ್ಗೆ ಕಲ್ಸೋ ಪಾಠ, ನೀನ್ ಜೀವನ ಪರ್ಯಂತ ನನ್ನ ನೆನೆಸ್ಕೊಂಡಾಗ್ಲೆಲ್ಲ ತರಗೆಲೆ ತರ ನಡಗ್ತಾ ಇರ್ಬೇಕು.
ರೂಬಿ ಸರಿ ರಾಜ. ಈಗ ಹೇಳಿ, ನಾನು ಗಂಡಸರನ್ನ ದ್ವೇಷಿಸೋ ತಪ್ಪ? ಗಂಡಸಿನ ಗುಲಾಮಳಾಗಬಾರ್ದು ಅಂತ ನನ್ನ ಮಗಳಿಗೆ ನನ್ನ ಎದೆ ಹಾಲ್ ಜೊತೆಲಿ ಪುರುಷ ದ್ವೇಷನು ಬೆರೆಸಿ ಬೆಳೆಸದ್ನಲ್ಲ, ಅದು ತಪ್ಪ? ಮೊದಲಿನಿಂದಲೂ ಹೆಣ್ಣನ್ನ ತುಳಿತಾ ಬಂದಿರೋ ಈ ಗಂಡ ಸಮಾಜಕ್ಕೆ ನಾನು ಎದುರಾಗಿ ನಿಂತಿರೋದು ತಪ್ಪ? ಮತ್ತೆ ನಿಮ್ ತಮ್ಮ ನನ್ ರಕ್ತ ಹಂಚ್ಕೊಂಡು ಹುಟ್ಟಿದಾನಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವನ್ನ ಮನೇಲಿ ಇಟ್ಕೊಂಡಿದ್ದೀನಿ. ಒಂದು ವೇಳೆ ನನ್ನ ಮಗಳೇ ನನ್ನ ಮಗುವಾಗಿ ಹುಟ್ಟಿದ್ರೆ ಆವತ್ತೇ ಅವಳ ಕತ್ತೆ ಹಿಸ್ಕಿ ಸಾಯಿಸ್ಬಿಡ್ತಿದ್ದೆ. ಏನಾಯ್ತಮ್ಮ? ಏನಂತ್ಯಾ? ಉಪ್ಪು ಖಾರ ತಿನ್ನೋದ್ಯಾ? ನನಗೇನು ಆಸೆ ಇರಕ್ಕಿಲ್ವಾ? ನನ್ನ ಹೆಂಡ್ತಿನ ಎಲ್ಲಿ ಬೇಕಾದ್ರೂ ಹಿಡ್ಕೊಂತೀನಿ. ನೀನ್ ಯಾವನೇ ಕೇಳಕ್ಕೆ? ಏನಯ್ಯ ಒಂದೇ ಬೆಲ್ಟ್ ಎತ್ಕೊಂಡ್ಬಿಡ್ತೀಯ ಕೈಗೆ? ಜಾಡ್ಸ್ ಹೊತ್ತ ಅಂದ್ರೆ ಕಳ್ಳೆಲ್ಲ ಪಕ್ಕಂತ ಈಚೆ ಬಂದ್ಬಿಡಕ್ಕಷ್ಟೇ. ಏನ್ ನೀನ್ ಹೊಡೆದಾಗೆಲ್ಲ ಹೊಡೆಸ್ಕೊಂಡು ನಾನು ಸುಮ್ಗೆ ಇದ್ದಿದ್ಕೆ ನನ್ನ ನಾ ಮಾಡ್ದ ಅಂತ ತಿಳ್ಕೊಂಬಿಟ್ಟ. ನನಗೆ ಒದೆ ಬೀಳೋದ್ ನೋಡಿದ್ರೆ ಇವ್ರಿಗೆ ಇಷ್ಟ ಅಂತ ಇಷ್ಟು ದಿನ ತಡ್ಕೊಂಡ್ ಸುಮ್ಗೆ ಇದ್ದೆ. ಅದಕ್ಕೆ ಇದೇ ನಮ್ಮ ಹಳ್ಳಿನಲ್ಲಿ ಯಾವನಾದ್ರೂ ಡಬ್ಬ ನನ್ನ ಮಗ ನಿನ್ನಂಗ ಅಂತ ನಿಗರಾಡಿದ್ರೆ ಚಚ್ಚಿ ಚಟ್ಟಿಗೆ ಸೇರಿಸ್ಬಿಡ್ತಿದ್ದೆ. ಐತೇರೆ ಲಕ್ಕಡಿ ಪಕ್ಕಡಿ ಜುಮ್ಮ. ನೋಡಿದ್ರು ಇಷ್ಟೊಂದು ಕೊಬ್ಬು ಬಂತ ಇವನಿಗೆ? ಹಾಗೆ ಇವನಿಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗ್ ಚೆನ್ನಾಗಿ ಗೊತ್ತಿದೆ. ಪಮ್ಮಿ, ನೀನೇನು ಯೋಚನೆ ಮಾಡ್ಬೇಡ. ಇದೇ ಪರೀತ ಇದೆಯಾಗಾತ ಇದೇ ವಿಲಾಸವನೇ ಇದೇನಾ ಇದೇ ವಿಲಾಸವನೇ ಇದೇನಾ ಇದೇ ಕೃಷ್ಣ ಕೃಷ್ಣ ನನ್ನ ಬಿಟ್ರೆ ಇಲ್ಯಾವನವನೇ ಕೃಷ್ಣ? ನನ್ನನ್ನ ನಿಮ್ಮನ್ನೇ ಕರೆದಿದ್ದು. ನಾನ್ ಸೆನ್ಸು ಕಂತ್ರಿ ಬೂಟು ಈಡಿಯಟು ಅಂತ್ಯವನು ಕಂತ್ಯವನು ಈ ಕೃಷ್ಣ ಅಂತ ಕರೆದ್ಬಿಟ್ರ? ನನ್ಸ್ಕಿನ್ಸಲ್ವಾ? ನನ್ಸೆ ನಿಂದೇನ? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಐತೇರಿ ಲಕ್ಕಡಿ ಪಕ್ಕಡಿ ಜುಮ್ಮ. ಸ್ವಲ್ಪ ಏನು ಬೆಳಗಾನ ಕುಂತ್ಕೊಂಡ್ ಮಾತಾಡೋಣ ಬರ್ರಿ. ಎಲ್ ಬೇಡ, ಮಮ್ಮಿನೋ ಮದನೋ ನೋಡಿದ್ರೆ ಕಷ್ಟ. ಅಲ್ಲೊಂದು ಆಲದ ಮರ ಇದೆಯಲ್ಲ, ಅಲ್ಲಿಗೆ ಬನ್ನಿ. ನೀವು ಕರೆದ್ರೆ ಆಲ್ದ ಮರಕ್ಕೇನು ಆಕಾಶಕ್ಕೂ ಮನಸ್ಸಿನಿಂದ ಏಣಿ ಹಾಕೊಂಡು ಹತ್ತು ಬಿಡಕ್ಕಿಲ್ವಾ? ಏನಯ್ಯ ಇದು? ಇದ್ದಕ್ಕಿದ್ದಂಗೆ ಇವಳು ನನ್ ಮೇಲೆ ಪ್ರೀತಿ ಅಡ್ಕಾಯಿಸ್ಕೊಂಡ್ಬಿಟ್ಟೈತೆ. ಯಾವ್ದಾದ್ರು ದೇವ್ರು ಆಶೀರ್ವಾದ ಮಾಡ್ಬಿಟ್ನಾ? ಇಲ್ಬಾ ಅಂತ ಯಾಕೆ ಕರೆದ್ಲು? ಪ್ರೀತಿ ಬಗ್ಗೆ ಮಾತಾಡಕ? ಅದು ನಮ್ಮ ಮನೇಲೆ ಮಾತಾಡಿರ್ಬೋದಾಯ್ತಲ್ಲ. ಓ, ಆ ಲೋಪರ್ ನನ್ನ ಮಗ ಇರ್ತಾನೆ ಹೆಂಗ್ ಮಾತಾಡೋದು ಅಂತ. ಅವಳು ಬಂದ್ರೆ ಹೆಂಗ್ ಶಿವ ಮಾತಾಡೋದು, ಏನು ಅಂತ ಹೇಳೋದು? ನಾನು ಹೇಳ್ಕೊಡ್ತೀನಿ, ಅಷ್ಟು ಮಾಡೋ ಸಾಕು. ನೀನೇನ ಒಳ್ಳೆ ಕಿರಾತ್ಕ ಇದ್ದಂಗೆ. ನಾನು ಎಲ್ಲೋದ್ರು ನಾನು ನಿಂದೇನೆ ಬತ್ತೀಯಾ? ಎಲ್ಲಿ ನಮ್ಮ ಹೆಂಗಸ್ರು? ಹೆಂಗಸ್ರ ಅಲ್ಲೋಡ.
ಊರಾಗ್ ಬಂದ್ ನನ್ ಪ್ರಾಣ ಉಳಿಸಿದ್ರಿ. ಈ ಋಣ ಹೆಂಗ್ ತೀರಿಸ್ಲಿ ಗುರು? ಋಣದ ಮಾತು ಆಮೇಲೆ ಇರ್ಲಿ. ಅವರೆಲ್ಲ ಯಾರು? ಅವ್ರಿಗೆ ನಿನ್ ಮೇಲೆ ಏನ್ ದ್ವೇಷ? ಅದು ಇಷ್ಟೇ ಗುರು ನಡೆದಿದ್ದು. ನೀನು ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕಾಗಿತ್ತು. ಅನ್ನ ಕಲಿಸ್ತೀನಿ, ಇಟ್ಟು ಕಲಿಸ್ತೀನಿ, ಗೊಬ್ಬರನೂ ಕಲಿಸ್ತೀನಿ, ಆದ್ರೆ ಬುದ್ಧಿ ಕಲ್ಸಕ್ ಬರಕಿಲ್ವಲ್ಲ ಗುರು. ಬೇರೆಯವರಿಗೆ ಬುದ್ಧಿ ನೀನು ಹೇಳ್ಬೇಕಾದ್ರೆ ಮೊದಲು ನೀನ್ ಬುದ್ಧಿವಂತ ಆಗ್ಬೇಕು. ಡೋಂಟ್ ವರಿ ಕೃಷ್ಣ. ಇದುವರೆಗಿದ್ದ ಕೃಷ್ಣ ಸತ್ ಹೋದ. ಇವತ್ತಿಂದ ನಿನ್ನ ಹೊಸ ಮನುಷ್ಯನಾಗಿ ಮಾಡ್ತೀನಿ. ಬಾ ನನ್ನ ಜೊತೆ. ಸದ್ಯ ಪಿಡೆ ತೊಲಗ್ತು. ಆ ಗುಗ್ಗು ಮನೆ ಕೆಲಸನೆಲ್ಲ ನೀಟಾಗಿ ಮಾಡ್ಕೊಂಡು ಹೋಗ್ತಿದ್ದ. ಆ ರ್ಯಾಸ್ಕಲ್ನ ನಂಬ್ಕೊಂಡು ಇದ್ದ ಕೆಲಸಗಾರನ್ನು ಬಿಡಿಸ್ಬಿಟ್ಟೆ. ಈಗೇನು ಮಾಡೋದು? ಅದಕ್ಕೆ ಯಾಕಕ್ಕ ಯೋಚನೆ ಮಾಡ್ತೀಯಾ? ಇನ್ನೊಂದ್ ಸ್ವಲ್ಪ ಜನ ಗ್ರಾಜುಯೇಟ್ಸ್ಗಳನ್ನ ಕೆಲ್ಸಕ್ಕೆ ಇಟ್ಕೊಂಡ್ರಾಯ್ತು. ಅದು ಸರಿ ಕಣೋ. ಅಲ್ಲಿವರೆಗೂ ಹೇಗಿರೋದು? ಒಂದ್ ಕೆಲ್ಸ ಮಾಡೋಣ. ಇಡೀ ಮನೆ ಕೆಲ್ಸನೆಲ್ಲ ನಾವು 3 ಜನನು ಹಂಚ್ಕೊಂಡ್ಬಿಡೋಣ. ಏನಂತೀಯ? ಹಾಗೆ ಮಮ್ಮಿ. ಆಚೆ ವ್ಯವಹಾರನ ನಾನ್ ನೋಡ್ಕೋತೀನಿ. ಅಡಿಗೆ ಮನೆ ಕೆಲ್ಸ ನೀನ್ ನೋಡ್ಕೋ. ಮನೆ ಸಾರ್ಸೋದು, ಗುಡ್ಸೋದು, ಪಾತ್ರೆ ತೊಳೆದು, ಬಟ್ಟೆ ಒಗೆಯೋದು ಮದನ್ ನೋಡ್ಕೋತಾನೆ. ಓಕೆ ಮದನ್? ಓ, ನಮ್ಮನೆ ಕೆಲಸ ಮಾಡೋದ್ರಲ್ಲಿ ತಪ್ಪೇನಿದೆಯಕ್ಕ? ನಾನ್ ರೆಡಿ. ಆದ್ರೆ ಇವತ್ತೊಂದು ಬೋರ್ಡ್ ಮೀಟಿಂಗ್ ಇದೆಯಕ್ಕ, ನಾನು ಹೋಗ್ಲೇಬೇಕು. ಬಾಯ್. ತಲೆ ಚಿಟ್ಟ ಹಿಡ್ದು ಹೋಗಿದೆ. ಮಮ್ಮಿ, ಬೆಳಿಗ್ಗೆಯಿಂದ ಕಾಫಿ ಕುಡ್ದಿಲ್ಲ. ಒಂದ್ ಕಪ್ ಕಾಫಿ ಮಾಡ್ಕೊಂಡ್ ಬಮ್ಮ ಪ್ಲೀಸ್. ರಾಜಾ. ಮಮ್ಮಿ, ಲ್ಯಾಬೊರೇಟರಿಲಿ ಪ್ರಾಕ್ಟಿಕಲ್ ಮಾಡಿ ಕೈ ಉಳ್ಕೋಗ್ಬಿಟ್ಟಿದೆ ಮಮ್ಮಿ. ಮಮ್ಮಿ, ಇವತ್ತೊಂದಿನ ಹೋಟ್ಲಲ್ಲೇ ಕಾಫಿ ಕುಡಿಯೋಣ ಪ್ಲೀಸ್ ಮಮ್ಮಿ. ಓಕೆ. ಮಮ್ಮಿ, ನಿನಗೆ ಹಿಡಿದಿದ್ದ ಕೆಟ್ಟ ಗ್ರಹ ಬಿಟ್ಟು ಹೋಯ್ತು. ಆ ರಾಸ್ಕಲ್ ಕಟ್ಟಿ ತಾಳಿನ ಕಿತ್ತೆಸ್ದು ಇವತ್ತಿನಿಂದ ನೀನು ಹೊಸ ಮನುಷ್ಯಳಾಗು. ಇವತ್ತಿನಿಂದ ನೀನು ಹೊಸ ಮನುಷ್ಯಳಾಗು. ಇವತ್ತಿನಿಂದ ನೀನು ಹೊಸ ಮನುಷ್ಯಳಾಗು. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ, ಪಶುಪತ್ನಿ ಸುತಾಲಯ, ಪಶುಪತ್ನಿ ಸುತಾಲಯ. ಮಾಂಗಲ್ಯಬಂಧ ಅನುಬಂಧ ಇದು ಹೆಣ್ಣಿನ ಜೀವನವು. ದೈವ ಬಲದಿಂದ ಬೆಸೆದಿರುವ ಅನುರಾಗ ಲಾಂಛನವು. ಸ್ತ್ರೀ ಪುರುಷ ಸಮ್ಮಿಲನ ಪ್ರಕೃತಿಯ ಯಮ. ಕೃಷ್ಣ, ಯಾರ್ ನೀನು? ನಮಸ್ಕಾರ ಕಣ್ರವ್ವ. ನಾನು ಜಡೆ ಮಾಯಸಂದ್ರದ ತಾಯವ್ವ. ನಿಮ್ ಮನೆಗವನಲ್ಲ ಕೃಷ್ಣ, ಅವನು ನನ್ನ ಮೊಮ್ಮಗ. ನಮ್ಮೂರ್ ಪಟೇಲ್ರ ಮಗಳು ಈ ಮನೆ ಇಳಾಸ ಕೊಟ್ಲು. ಆ ಮುಂಡೆದಕ್ಕೆ ನುಚ್ಚಿನುಂಡೆ ಅಂದ್ರೆ ಬೋ ಪ್ರಾಣ ಮಾಡ್ಕೊಂಬಂದೇವ್ನಿ. ಕರೀರವ್ವ ವಸಿ. ನೀವೇನಾ ಬೀಗ್ರು? ಮೊದ್ಲು ನಮ್ಮ ಮನೆಗ್ ಬಂದಿದ್ದೀರಾ? ಬನ್ನಿ ಬನ್ನಿ ಕೂತ್ಕೊಳ್ಳಿ. ಅಯ್ಯೋ ಬನ್ನಿಮ್ಮ, ಎಷ್ಟೇ ಆಗ್ಲಿ ನಾವಿಬ್ರು ಬೀಗಿರ್ತಾನೆ. ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ ಕಣ್ರವ್ವ. ಪರವಾಗಿಲ್ಲಮ್ಮ, ನೀವು ದೊಡ್ಡವರು, ದೂರದಿಂದ ಬಂದಿದ್ದೀರಾ. ಬನ್ನಿ. ಅಯ್ಯೋ ಬಿಟ್ಬಿಟ್ರಲ್ಲ ಬೇಗ್ರೆ, ಸರಿಯಾಗಿ ನೋಡ್ಕೊಂಡು ಕೂತ್ಕೋಬಾರ್ದಾ? ಸೊಂಟ ಮುರಿದೋಯ್ತಾ? ಏನೂ ಇಲ್ಲ ಕಣ್ರವ್ವ, ನನ್ ಮೊಮ್ಮಗನ್ ನೋಡ್ಬೇಕು ಅನ್ನೋ ಹಂಬಲ ಹೆಚ್ಚಾಗೈತ ಕಣ್ರವ್ವ. ಸ್ವಲ್ಪ ಕರೀರವ್ವ. ಅಯ್ಯೋ, ಈಗ ಅವರಲ್ಲಿ ಸಿಗ್ತಾರೆ ಬೇಗ್ರೆ? ಅವರು ಕೆಲ್ಸಕ್ಕೆ ಹೋಗಿದ್ದಾರೆ, ಬರೋದು ತುಂಬಾ ತಡ ಆಗುತ್ತೆ. ನೋಡಿ, ನೀವು ತುಂಬಾ ಬಿಸಿಲಲ್ಲಿ ಬಂದಿದ್ದೀರಾ, ತುಂಬಾ ದೂರದಿಂದ ಬಂದಿದ್ದೀರಾ. ನಿಮ್ಗೆ ಮಾಡ್ಕೊಂಡ್ ಬರ್ಲಾ? ಕಣ್ರವ್ವ. ಪಾಪ ಕಾಫಿನಾದ್ರೂ ತಂದ್ಕೊಡಕ? ಪಾಪ
ಯಪ್ಪ 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 ಏಟೊಂದು ಅದೃಷ್ಟ ಮಾಡಿದ್ದೀಯೋ ಈ ಅರಮನೆಯಲ್ಲಿರಕ್ಕೆ. 8 ವರ್ಷ ಯಡಿಯೂರಪ್ಪನ ಸೇವೆ ಮಾಡಿದ್ದಕ್ಕೂ ಸಾರ್ಥಕವಾಯ್ತು. ಎಲ್ಲ ಆದ್ರೂ ಚಂದಾಗಿರು ಮಗ, ಚಂದಾಗಿರು. ಬೀಗ್ರೆ, ಕಾಫಿ ತಗೊಳ್ಳಿ. ಬ್ಯಾಡ್ರವ. ಪರವಾಗಿಲ್ಲ, ತಗೊಳ್ಳಿಮ್ಮ. ಏನೇ ಮುದುಕಿ, ನಿನ್ ಯೋಗ್ಯತೆಗೆ ನಂಬಂಗ್ಲೇಬೇಕಾ? ಏನೇ, ನಿಮಗ್ ತಿನ್ನೋಕು ಗತಿ ಇಲ್ಲ, ನಿಮ್ಮಂಥವ್ರ ಮನೆಗೆ ನನ್ನ ಮಗಳ ಸೊಸೆ ಆಗ್ಬೇಕಾ? ಲೇ, ಈ ಸುಖದ ಸುಪ್ಪತ್ತಿಗೆ ನಿಮಗ್ ಬೇಕೇನೆ? ಎಷ್ಟೇ ಕೊಬ್ಬು ನಿನ್ಗೆ. ಈ ಗೇಟ್ ದಾಟ್ ಒಳಗಡೆ ಬಂದಿದ್ಯಲ್ಲ, ಇನ್ನೊಂದ್ ಸಾರಿ ಈ ಮನೇಲಿ ಮಾತ್ರ ಅಲ್ಲ, ಈ ಊರ್ನೆಲ್ಲ ಎಲ್ ಕಂಡ್ರಲ್ಲಿ ನಿನ್ ಹೂತಾಕ್ಬಿಡ್ತೀನಿ. ಕೃಷ್ಣ, ನೀನ್ ಹೆಂಗಿದ್ದೀಯ ಅಂತ ಅರ್ಥವಾಯ್ತು ಕಣ್ಲ. ನಾನು ಆವತ್ತೇ ಬಡ್ಕಂಡೆ, ಶ್ರೀಮಂತರ ಸಹವಾಸ ನಮಗ್ ಬೇಡ ಕಣ್ಲ ಅಂತ. ನನ್ನ ಮಾತು ಕೇಳಲಿಲ್ಲ. ಈಗ ಹೆಂಗಿದ್ದೀಯೋ, ಎಲ್ಲಿದ್ದೀಯೋ, ಆ ಯಡಿಯೂರಪ್ಪನೇ ನಿನ್ ಕಾಪಾಡ್ಬೇಕು. ಮಗಳನ್ನ ಲಂಡನ್ ಕಳಿಸ್ತಾ ಇದ್ದೀನಿ. ಯಾಕೆಲ್ಲರೂ ಆಶ್ಚರ್ಯವಾಗಿ ನೋಡ್ತಾ ಇದ್ದೀರಾ? ನಾನೇ ಇವಳ ಗಂಡ, ಈ ಮನೆಯ ಅಳಿಯ. ಐ ಆಮ್ ಹರ್ ಹಸ್ಬೆಂಡ್, ಸನ್ ಇನ್ ಲಾ ಆಫ್ ದಿಸ್ ಹೌಸ್. ಇದು ಇಂಗ್ಲಿಷ್ ನಲ್ಲಿ. ಹಿಂದಿಯಲ್ಲಿ ಮೈ ಇಸ್ಕಾ ಪತಿ ಹೋ, ಇಸ್ ಘರ್ ಕಾ ದಮಾದ್. ತೆಲುಗಿನಲ್ಲಿ ನೇನೇ ಅಮ್ಮಾಯಿಕಿ ಮಗಳು, ಈ ಇಂಟಿಗೆ ಅಲ್ಲುಡು. ಮೈ ಕುಡಿದ ಕಸಂ ಹೇಗಾ, ಇಸ್ ಘರ್ ಕಾ ಜಮಾ ಹೇಗಾ. ಇದು ಪಂಜಾಬಿಲಿ. ಗುಜರಾತಿಲಿ ಹೂ ಅನಿ ಪತಿಚು आणि आम घरची जमाच हूं. ನೇ ಚಾರ್ನವರ ಏ ಗರ್ಚ ಜವಾಯ್. ಇದು ಮರಾಠಿಲೆ. ഞാൻ ഇവിടെ ಬರ್ತಾൻ ನಿಂದ വീട്ടുണ്ട് മരുമകൻ. ಇದು മലയാളದಲ್ಲಿ. ಅಸಾಮಿಲಿ ಖಿಯಾ ಸಲವಾಕ್ಸ್ನಿಕ ವೋಕೋ ಸಲವಾಸ್ನಿಕ ವಾಸ್ಲಿ ಕೈಸಿಲಿ ಮಖಾ. I am the same old person who was uneducated, brute, uncultured, idiot, rascal, scoundrel, what all you called me that day. ಒಬ್ಬ ಮನುಷ್ಯನಾಗಿರೋದಕ್ಕೆ ಮನುಷ್ಯತ್ವ ಇರಬೇಕೆ ಹೊರತು ಫಾರಿನ್ ಅವ್ರು ಬಿಟ್ಟೋದ ಇಂಗ್ಲಿಷ್ ಪದಗಳಲ್ಲ. 1000 ಉಳಿ ಏಟು ಬಿದ್ರೆ ಒಂದು ಕಲ್ಲು ಹೇಗೆ ಸುಂದರ ವಿಗ್ರಹ ಆಗುತ್ತೋ ಹಾಗೆ ಮನುಷ್ಯ ಏಟು ಬಿದ್ಮೇಲೆ ಪರಿವರ್ತನೆ ಆಗ್ತಾನೆ ಅನ್ನೋದಕ್ಕೆ ನಾನೇ ಸಾಕ್ಷಿ. ನೋಡ್ದ್ಯಾತೆ? ಅದಕ್ಕೆ ಹೇಳೋದು ಮ್ಯಾನ್ ಪ್ರಪೋಸಸ್, ಗಾಡ್ ಡಿಸ್ಪೋಸಸ್. ನಿನಗೆ ಬೇಕಾಗಿರೋ ನಾಗರಿಕತೆ, ಕಲ್ಚರ್, ಎಜುಕೇಶನ್ ಎಲ್ಲಾದ್ರಲ್ಲೂ ಸಿದ್ಧವಾಗಿ ಬಂದಿದ್ದೀನಿ. ಈಗ್ಲಾದ್ರೂ ಒಪ್ಕೋತ್ಯಾ ಈ ಬಂಡ ನನ್ನ ಗಂಡ ಅಂತ? ನೀನೇ ಇವಳ ಗಂಡ ಅನ್ನೋದಿಕ್ಕೆ ಏನಿದೆ ಸಾಕ್ಷಿ? ಸಾಕ್ಷಿ? ಯು ಮೀನ್ ವಿಟ್ನೆಸ್? ಇಷ್ಟು ಸಾಕ್ಷಿ ಸಾಕಾ ಇಲ್ಲ ಮುಂದಕ್ಕೆ ತೋರಿಸ್ಬೇಕಾ? ಇಲ್ಲಿ ನೋಡಿ. ಹೌ ಡೇರ್ ಯು ಸ್ಕೌಂಡರ್! Stop it! Don't raise your hand, my dear mother-in-law. ಕೈ ಎತ್ತದಕ್ಕೆ ಮುಂಚೆ ಇದನ್ನ ಒಂದ್ಸರಿ ಕಣ್ ತುಂಬಾ ನೋಡಿ. ಏನೋ ಲೋಫರ್, ಪಬ್ಲಿಕ್ ನಲ್ಲಿ ಇವಳು ಮುತ್ತು ಕೊಟ್ಟಿದ್ದು ಅಲ್ದೆ ನಮ್ಮ ಮಕ್ಕನೇ ವಶೀಕರಣ ಮಾಡ್ಕೊಳಕ್ ನೋಡ್ತಾ ಇದೀಯನೋ ನಿನ್ನ? ಅವತ್ತು ಎಡಗೈನಲ್ಲಿ ಹೊಡೆದೆ ಅಲ್ಲ, ಇವತ್ತು ನನ್ನ ಬಲಗೈ ರುಚಿ ನೋಡು. ಅತ್ಯಮ್ಮ, ಅತ್ಯಮ್ಮ, ಮಾತಾಡಿ ತುಂಬಾ ಆಯಾಸ ಆಗಿದೆ. ಒಂದು ಲೋಟ ಬಿಸಿ ಬಿಸಿ ಕಾಫಿ ಮಾಡ್ಕೊಂಬನ್ನಿ.
ಕಾಫಿ? ನಾನ್ ನಿನಗೆ ಕಾಫಿ ತಂದ್ಕೊಡ್ಬೇಕಾ? ಬೇಡ ಬಿಡಿ, ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ, ಈ ಫೋಟೋ ತೋರಿಸ್ತೀನಿ. ಬಿಸಿ ಬಿಸಿ ಕಾಫಿ ಏನು, ಬೋರ್ನ್ವಿಟಾ, ಹಾರ್ಲಿಕ್ಸ್, ಕೂಲ್ ಡ್ರಿಂಕ್ಸ್ ಎಲ್ಲ ಸಿಗತ್ತೆ. ಬೇಡ, ಕಾಫಿ ನಾನೇ ತಂದ್ಕೊಡ್ತೀನಿ. ದಟ್ಸ್ ಗುಡ್. ದಿಸ್ ಇಸ್ ದ ಸ್ಟೈಲ್ ಆಫ್ ಕಿಶನ್. ಮಮ್ಮಿ, ನೀನಾ? ಏನಾಯ್ತು ಮಮ್ಮಿ? ಗಂಟೆದೆ ತುಂಬಿಕೊಂಡಿರೋ ನೀನು ಇಷ್ಟೊಂದು ಹೆದರ್ತಾ ಇದ್ಯಾ? ಆ ಫೋಟೋ ಇವನ್ ಕೈ ಹ್ಯಾಕ್ ಸಿಕ್ತು? ಯಾವ ಫೋಟೋ ಮಮ್ಮಿ? ನಾನು ನಿಮ್ಮಪ್ಪನ ಕೊಲೆ ಮಾಡಿದ್ದು. ನೀನು ಅಪ್ಪನ ಕೊಲೆ ಮಾಡಿದ್ಯಾ? ಹೌದಮ್ಮ. ನಿನ್ನ ಪ್ರಾಣ ಉಳಿಸ್ಕೊಳ್ಳೋದಕ್ಕೋಸ್ಕರ ಆವತ್ತು. ವಿಕ್ರಮ್, ಮತ್ತ್ಯಾಕೆ ಇಲ್ಲಿಗೆ ಬಂದೆ? ನಿನ್ನ ಸಂಬಂಧ ಯಾವತ್ತೂ ಹರಿದೋಯ್ತು. ನಾನ್ ಕಟ್ಟಿರೋ ತಾಳಿ ನಿನ್ ಕುತ್ತಿಗೆಲಿದೆ, ನಾನು ಇಟ್ಟಿರೋ ಕುಂಕುಮ ನಿನ್ನ ಹಣೆಲಿರೋವರೆಗೂ ನಿನ್ನ ಸಂಬಂಧ ಕಳೆಯೋಕೆ ಹೇಗ್ ಸಾಧ್ಯ? ಮಿಸ್ಟರ್ ವಿಕ್ರಮ್, ಒಂದು ಹೆಣ್ಣಿಗೆ ತನಗೆ ತಾಳಿ ಕಟ್ಟಿದ ಗಂಡ ನೀಚ ಅಂತ ಗೊತ್ತಾದ್ಮೇಲೆ ಅವಳು ಕುತ್ತಿಗೆಲಿರೋ ತಾಳಿ ಅಲ್ಲ, ಚಿನ್ನದ ತಗಡು. ಈ ಕುಂಕುಮ ಹೆಣ್ಣಿಗೆ ಹುಟ್ಟಿದಾಗ್ನಿಂದ ಬಂದಿರೋ ಸೊತ್ತು. ಹೌದು, ಏನೋ ನನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನನ್ನನ್ನು ಜೈಲಿಗೆ ಕಳಿಸ್ತೀನಿ ಅಂತ ನನ್ನ ಪಾರ್ಟ್ನರ್ ಸತೀಶ್ ಹತ್ರ ಕೊಚ್ಕೊಂಡಿ ಅಂತೆ. ಹೌದು, ನಿನ್ನನ್ನು ಹೀಗೆ ಬಿಟ್ರೆ ಇನ್ನು ಅದೆಷ್ಟು ಜನ ಹೆಣ್ಮಕ್ಳ ಜೀವನ ಹಾಳು ಮಾಡ್ತೀಯೋ ಏನೋ. ಅದಕ್ಕೆ ನಿನಗೆ ಸರಿಯಾದ ಪಾಠ ಕಲಿಸ್ತೀನಿ. ಸಾಯೋವರೆಗೂ ಜೈಲ್ನಲ್ಲಿ ಕೊಳೆಯೋ ಹಾಗೆ ಮಾಡ್ತೀನಿ. ನನಗ್ ಪಾಠ ಕಲಿಸೋವರೆಗೂ ನೀನ್ ಜೀವಂತವಾಗಿರ್ತೀನಿ ಅನ್ನೋ ನಂಬಿಕೆ ನಿನಗಿದೆಯಾ ಡಾರ್ಲಿಂಗ್? ವಿಕ್ರಮ್, ಈ ಗೊಡ್ಡು ಬೆದರಿಕೆಗೆಲ್ಲ ಹೆದರೋಳಲ್ಲ ನಾನು. ನಾನು ಬರೀ ಮಾತಾಡೋನಲ್ಲ ಅಂತ ನಿನಗೆ ಗೊತ್ತಿಲ್ವಾ? ಆಮೇಲೆ ಏನಾಯ್ತು ನನಗ್ ಗೊತ್ತಿಲ್ಲ. ನನ್ನ ಅದೃಷ್ಟ ಪೊಲೀಸ್ನವ್ರ ಕಣ್ಣು ಇನ್ನೂ ನನ್ನ ಮೇಲೆ ಬಿದ್ದಿಲ್ಲ. ಆದ್ರೆ ಈ ಫೋಟೋನ್ ಯಾರು ತೆಗೆದ್ರು, ಇವನ್ಗೆ ಯಾಕೆ ಸಿಕ್ತೋ ನನ್ಗೆ ಅರ್ಥ ಆಗ್ತಿಲ್ಲ. ಇಂಥ ಚಿಕ್ಕ ವಿಷಯಕ್ಕೆಲ್ಲ ಇಷ್ಟೊಂದು ಹೆದರ್ಕೊಂಡ್ಬಿಟ್ಟಿದ್ಯಲ್ಲಕ್ಕ. ನಾನು ಏನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಮದನ್, ಈ ವಿಷಯ ಯಾರಿಗೂ ಗೊತ್ತಾಗದೇ ಇರೋ ವಿಷಯ ಅವನೊಬ್ನು ಗೊತ್ತಾಗಿದೆ ಅಷ್ಟೇ ತಾನೇ. ನಾಳೆ ಬೆಳಕರಿಯೋದ್ರೊಳಗಡೆ ಅವನ್ನ ಫಿನಿಶ್ ಮಾಡ್ಬಿಟ್ರೆ ನಮ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಯು ಡೋಂಟ್ ವರಿ ಅಕ್ಕ, ನೀನ್ ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕ. ಸಾಯಿ ನನ್ ಮಗನೇ, ಡಬ್ಬ ನನ್ನ ಮಗನೇ. ಓ ಲೇ ದಂಡಪಿಂಡ, ಲೇ ಚಿತ್ರಾನ್ನ, ನನ್ಗೇನ್ ಭ್ರಮೆನಾ? ಗುಲ್ಡು ನನ್ನ ಮಗನೇ, ಏನ್ ಮುಖ ನೋಡ್ತಾ ಇದ್ಯಾ? ಒಳ್ಳೆ 1948 ವಿಲನ್ ತರ. ಎತ್ತೋ ಬೆಡ್ಶೀಟ್ ನ, ಎತ್ತೋ ಬೆಡ್ ನ. ಟಪೋರಿ.
ನಮಸ್ಕಾರ ಇನ್ಸ್ಪೆಕ್ಟರ್, ಬನ್ನಿ ಬನ್ನಿ. ನೋಡಿ ಇನ್ಸ್ಪೆಕ್ಟರ್, ನೋಡಿ ಹೇಗೆ ಹೊಡೆದಿದ್ದಾನೆ. ನೀವೇನು ಯೋಚನೆ ಮಾಡಬೇಡಿ ಮಿಸ್ಟರ್ ಮದನ್. ನಿಮ್ಮನ್ನು ಕೊಲೆ ಮಾಡೋ ಬಂದನ್ನು ಪತ್ತೆ ಮಾಡಿ ಬೆಂಡ್ ಎತ್ಬಿಡ್ತೀನಿ. ಏರೋಪ್ಲೇನ್ ಹಚ್ಚಿ ನರನೆಲ್ಲ ಪೀಸ್ ಪೀಸ್ ಮಾಡ್ಬಿಡ್ತೀನಿ. ಯಾವುದಕ್ಕೂ ನೀವು ಒಂದು ಸ್ಟೇಟ್ಮೆಂಟ್ ಬರ್ಕೊಡಿ. ಐ ಆಮ್ ವೆರಿ ಸಾರಿ ಮೇಡಮ್. ನೀವು ಬರೀರಿ, ಅವ್ರು ಸೈನ್ ಹಾಕಿ ಸಾಕು. ಈಗ ಹೇಳಿ, ನಿಮ್ಮನ್ನು ಕೊಲ್ಲಕ್ಕೆ ಯಾರು ಪ್ರಯತ್ನ ಪಟ್ಟಿದ್ದು? ಹಲೋ ಇನ್ಸ್ಪೆಕ್ಟರ್. ಇವನೇ ಇನ್ಸ್ಪೆಕ್ಟ್ರೆ, ಇವನೇ ನನ್ನನ್ನು ಕೊಲೆ ಮಾಡಕ್ ಪ್ರಯತ್ನ ಪಟ್ಟಿದ್ದು. ಅರೆಸ್ಟ್ ಹಿಮ್. ಹಲೋ ಮಿಸ್ಟರ್ ಕಿಶನ್, ಹೌ ಆರ್ ಯು? ಫೈನ್, ಥ್ಯಾಂಕ್ ಯು. ಬೈ ದ ಬೈ, ಇಲ್ಲಿ ಯಾರನ್ನೂ ಅರೆಸ್ಟ್ ಮಾಡಕ್ ಬಂದಾಗಿದೆಯಲ್ಲ? ಇವ್ರನ್ನ ಯಾರೋ ಕೊಲೆ ಮಾಡಕ್ ಪ್ರಯತ್ನ ಪಟ್ರಂತೆ. ಅದು ನಾನೇ. ಅರೆಸ್ಟ್ ಮೀ ಇನ್ಸ್ಪೆಕ್ಟರ್. ಏನ್ ಸರ್ ತಮಾಷೆ ಮಾಡ್ತಾ ಇದ್ದೀರಾ? ನೀವು ಅಂತ ಗೊತ್ತಾಗಿದ್ರೆ ನಾನು ಬರ್ತಾನೆ ಇರ್ಲಿಲ್ಲ. ಸರ್, ನನ್ನನ್ನು ಕೊಲೆ ಮಾಡಕ್ ಪ್ರಯತ್ನ ಪಟ್ಟಿದ್ದು ಅಲ್ಲದೆ ನನ್ನ ಕೈಕಾಲು ಮೂಳೆ ಮುರಿದವನು ಇವನೇ ಸರ್. ಮಿಸ್ಟರ್, ನಿಮ್ಮ ಹುಡುಗಾಟನೆಲ್ಲ ಪೊಲೀಸರ ಹತ್ರ ಇಟ್ಕೋಬೇಡಿ. ಬಿ ಕೇರ್ಫುಲ್. ಇನ್ನೊಂದ್ಸಾರಿ ಈ ರೀತಿ ಸ್ಟೇಟ್ಮೆಂಟ್ ಬರ್ಕೊಟ್ರೆ ಇಬ್ಬರು ಒಳಗೆ ಹಾಕ್ಬೇಕಾಗುತ್ತೆ. ಹುಷಾರ್. ಬಾಜಿಯ ಮದರ್ ಇನ್ ಲಾ, ನನ್ನನ್ನ ಈ ಮನೆ ಬಿಟ್ಟು ಓಡಿಸೋ ನಿಮ್ಮ ಪ್ಲಾನ್ ಸ್ವಲ್ಪ ಹಳೆದಾಯ್ತು. ಯಾವ್ದಾದ್ರು ಹೊಸ ಪ್ಲಾನ್ ಇದ್ರೆ ಐಡಿಯಾ ಹಾಕಿ. ಬರ್ಲಾ? ಯಾಕೋ? ಶಟ್ ಅಪ್ ಯು ಸ್ಕೌಂಡ್ರಲ್. ಯಾಕೋ ಅಂದ್ರೆ ನಾಲ್ಗೆನ ಕತ್ತರಿಸಾಕ್ಬಿಡ್ತೀನಿ. ಅತ್ತೆಗೊಂದು ಕಾಲ ಆದ್ರೆ ಅಳಿಯನ್ಗೊಂದು ಕಾಲ. ಎಷ್ಟೊತ್ತಾದ್ರೂ ಕೂತಿದ್ಯಲ್ಲ, ಮನೆ ಕೆಲಸ ಯಾರು ನಿಮ್ಮ ಅಪ್ಪನ ಮಾಡೋದು? ಬೇಗ ಮನೆನ ಕ್ಲೀನ್ ಮಾಡು. ನಾನು ಇಲ್ಲ ಅಂದ್ರೆ ಇಲ್ಲ, ನಾನೇ ಮಾಡ್ತೀನಿ. ದಟ್ಸ್ ಗುಡ್. ಏಳೇಳು ಜನ್ಮ ಬಂದರು ಅಮೇ ಅಮೇ, ಏನು? ಶೂ ಹಾಕು. ಶೂನ ನಾನು? ಯಸ್, ನೀನೆ. ಹಾಕಲ್ಲ. ಹಾಕಲ್ಲ? ಅತ್ಯಮ್ಮ. ಅಯ್ಯೋ, ಏನೋ? ಏನಪ್ಪ? ನಿಮ್ಮ ಮಗಳು ಶೂ ಹಾಕಲ್ಲಂತೆ, ನಾನ್ ಬರ್ತೀನಿ. ಬೇಡ ಬೇಡ ಬೇಡ. ಅಯ್ಯಯ್ಯೋ, ಹಾಗೆಲ್ಲ ಹೇಳ್ಬಾರ್ದಮ್ಮ. ಎಷ್ಟೇ ಆಗ್ಲಿ ನಿನ್ ಗಂಡ. ಮಮ್ಮಿ, ಗಂಡನ್ ಸೇವೆ ಮಾಡೋದು ಹೆಂಡತಿ ಧರ್ಮ. ಹಾಕಮ್ಮ. ಹೇಳಂದ್ರೆ ವಾ ವಾ ವಾ, ಸ್ವಲ್ಪ ಬದಲಾವಣೆ ಆಗತ್ತೆ ಅಂತ ತಿಳ್ಕೊಂಡಿದ್ದೆ. ಸಿಕ್ಕಾಪಟ್ಟೆ ಬದಲಾವಣೆ ಆಗಿದೆ. ಇದನ್ನೇ ಟೈಮ್ ಅನ್ನೋದು. ದಂಡಪಿಂಡ. ಏಯ್, ಗುರಾಯಿಸ್ಬೇಡ. ಗುರಾಯಿಸಿದ್ರೆ ಕಣ್ಗುಡ್ಡೆ ಕಿತ್ತಾಕ್ಬಿಡ್ತೀನಿ. ನಿಮ್ಮ ಅಕ್ಕನ್ ಮನೇಲಿ ಬಿಟ್ಟಿ ಕುಳ್ ತಿನ್ಕೊಂಡು ಓಡಾಡ್ತಾ ಇದೆಯಲ್ಲ, ಮನೆ ಕೆಲಸ ಯಾರು ನಿಮ್ಮ ಅಪ್ಪನ ಮಾಡೋದು? ಬೇಗ ಬೇಗ ಹೋಗಿ ಮನೆನ ಸಾರಿಸು. ನಾನು ಮನೆ ಸಾರಿಸ್ಬೇಕಾ? ಆಗಲ್ಲ. ಆಗಲ್ಲ. ನಿಮ್ಮ ಅಕ್ಕನಿಗೆ ಅಂದ್ರೆ ಹೀಗಂತೀನಿ, ನಿನಗೆ ಬೇಡಪ್ಪ. ಏಯ್, ಹೋಗೋ, ಹೇಳ್ದಷ್ಟು ಮಾಡು. ಕಾಲ ಕಾಲಕ್ಕೆ ತಿಂದು ತೇಗುತ್ತ ಕಾಲ ಕಳೆಯುತ್ತಲಿದ್ದ ಪ್ರಾಣಿಗೆ ಎಂತ ಗತಿ ಬಂತಯ್ಯ. ಅಲ್ಲ, ಈ ನನ್ನ ಮಗ ಒಳ್ಳೆ ಕಮಿಡಿಯನ್ ಗುಗ್ಗು ತರ ಇದ್ದವನು ದಿಢೀರಂತ ರೆಬಲ್ ಸ್ಟಾರ್ ಅಂಬರೀಷ್ ಆಗ್ಬಿಟ್ಟನಲ್ಲ ಅವನು. ಅಯ್ಯೋ, ಏನು ಗತಿ ಬಂತಯ್ಯ ನನಗೆ. ಅಕಟಕಟ. ಅಯ್ಯೋ, ಏನೇ ಮುಖ ನೋಡ್ತೀಯಾ? ಬೇಗ ಬೇಗ ಬಟ್ಟೆ ಹೋಗಿ. Darling, darling. ಏಯ್, ಯಾರೇ ನೀನು? Darling. ಯಾರು ನೀನು? ನಾನ್ ಯಾರು ಅಂತ ಆಮೇಲೆ ಗೊತ್ತಾಗತ್ತೆ. ನಾನ್ ಡಾರ್ಲಿಂಗ್ ಮನೇಲಿಲ್ವಾ? ನಾನೇ ನನ್ನ ಡಾರ್ಲಿಂಗು. ಏಯ್,
ನಿನ್ ಮುಖಾನ ನೀನ್ ಯಾವತ್ತಾದ್ರೂ ಕನ್ನಡಿಲಿ ನೋಡ್ಕೊಂಡಿದ್ಯಾ? ದೃಷ್ಟಿ ಪರಿಹಾರಕ್ಕೆ ಹೊಸ ಮನೆ ಮುಂದೆ ನೇತಾಕಿರ್ತಾರಲ್ಲ ಬೂದುಗುಂಬಳಕಾಯಿ, ಹಾಗಿದೆ ನಿನ್ ಮುಖ. ನನ್ ಡಾರ್ಲಿಂಗ್ ಹ್ಯಾಂಡ್ಸಮ್ ಹೀರೋ, ಸ್ಟೈಲ್ ಕಿಂಗ್ ರಜನಿಕಾಂತ್ ತರ ನವರಸ ನಾಯಕ ಕಿಶನ್ ಇಸ್ ಮೈ ಡಾರ್ಲಿಂಗ್. ಹಾಯ್ ಅಂಜು ಡಾರ್ಲಿಂಗ್. ಹಾಯ್ ಡಾರ್ಲಿಂಗ್. ಹೌ ಆರ್ ಯು? ತುಂಬಾ ಹೊತ್ತಾಯ್ತಾ ಬಂದು ಡಿಯರ್? ಅಷ್ಟೊತ್ತಿಂದ ನಿಂತ್ಕೊಂಡೆ ಮಾತಾಡ್ತಾ ಇದ್ಯಾ? ಮನೆಗೆ ಬಂದ ಅತಿಥಿಗಳನ್ನ ಕೂರ್ಸಿ ಮಾತಾಡ್ಸೋಷ್ಟು ಮ್ಯಾನರ್ಸ್ ಇಲ್ಲರೆ ಶತಮೂರ್ಖುರಿ ಮನೆ ಜನ. ಲೋಕ್ ಜಗದೀಶ್ವರಿ ದೇವಿ, ಮೈ ಡಿಯರ್ ವೈಫ್, ಲೇಯರ್ನ ಲೋಫರು. ಇನ್ಮೇಲೆ ಇವಳಿ ಮನೆಯಲ್ಲೇ ಇರ್ತಾಳೆ. ನನಗ್ ಕೂಡ ಮರ್ಯಾದೆ ಇನ್ಮೇಲೆ ಇವಳಿಗೂ ಕೊಡ್ಬೇಕು. ನನಗ್ ಮಾಡೋ ಸೇವೆ ಇವಳಿಗೂ ಮಾಡ್ಬೇಕು. ಅಂಡರ್ಸ್ಟ್ಯಾಂಡ್? ಸ್ವಲ್ಪ ಏನಾದ್ರೂ ವ್ಯತ್ಯಾಸ ಕಂಡು ಬಂದ್ರೆ ನಿಮ್ಮ ಬಾಡಿನ ಬೆಂಡೆತ್ತಿ ಬ್ರೇಕ್ ಹಾಕ್ಬಿಡ್ತೀನಿ. ಬಿ ಕೇರ್ಫುಲ್. ಕಮ್ ಆನ್ ಡಾರ್ಲಿಂಗ್, ಜಸ್ಟ್ ಅ ಮಿನಿಟ್. ಲುಕ್, ಲೈಫ್ ಇಸ್ ಅ ಸರ್ಕಲ್. ಇಟ್ ಆಲ್ವೇಸ್ ರೊಟೇಟ್ಸ್. ಕೆಳಗಿದ್ದವನು ಮೇಲ್ ಹೋಗ್ತಾನೆ, ಮೇಲಿದ್ದವನು ಕೆಳಗ್ ಬರ್ತಾನೆ. ಇದು ಸಿದ್ಧಾಂತ ಅಲ್ಲ, ವೇದಾಂತ. ಏಯ್, ಲಗೇಜ್ ನ ಮೇಲ್ ತಗೊಂಬ. ಕಮ್ ಆನ್ ಡಾರ್ಲಿಂಗ್. ನೋಡಿದ್ಯಪ್ಪಮ್ಮಿ, ಇದಕ್ಕೆ ಹೇಳೋದು ಗಂಡಸರ ಬುದ್ಧಿ ಅಂತ. ನಿನ್ನ ಪುರುಷ ದ್ವೇಷಿಯಾಗಿ ಯಾಕೆ ಬೆಳೆಸ್ತೆ ಅಂತ ಈಗ್ಲಾದ್ರೂ ಅರ್ಥ ಆಯ್ತಮ್ಮ? ನನ್ನ ಮಗಳ ಜೀವನಾನು ನನ್ನ ಥರನೇ ಆಗ್ತಾ ಇದೆಯಲ್ಲ. ಲೈಫ್ ಇಸ್ ಎ ಸರ್ಕಲ್, ಲೈಫ್ ಇಸ್ ಎ ಸರ್ಕಲ್. ಇಟ್ ಆಲ್ವೇಸ್ ರೊಟೇಟ್, ಆಲ್ವೇಸ್. ಕೆಳಗಿದ್ದವನು ಮೇಲ್ ಹೋಗ್ತಾನೆ, ಮೇಲಿದ್ದವನು ಕೆಳಗೆ, ಮೇಲಿದ್ದವನು ಕೆಳಗೆ. ಇದು ಸಿದ್ಧಾಂತ ಅಲ್ಲ, ವೇದ ಅಲ್ಲ, ವೇದ ಅಲ್ಲ, ವೇದ ಅಲ್ಲ. ಯಾಕಾಗ ಯೋಚನೆ ಮಾಡ್ತೀಯಾ? ಅವನ್ನ ಸಾಯ್ಸಕ್ಕಂತೂ ಆಗಲ್ಲ. ಒಳ್ಳೆ ಹೀರೋ ತರ ಚೇಂಜ್ ಆಗೋಗ್ಬಿಟ್ಟಿದ್ದಾನೆ. ಏನಾದ್ರೂ ಒಂದು ಉಪಾಯ ಮಾಡಿ ಪೊಲೀಸ್ನವ್ರಿಗಾದ್ರೂ ಹಿಡ್ಕೊಳ್ಳೋಣ ಅಂದ್ರೆ ಅದು ನಮ್ ಕುತ್ತಿಗೆಗೆ ಬರುತ್ತೆ. ಹಾಗಂತ ಅವನ್ನ ಮನೇಲೆ ಇಟ್ಕೊಳ್ಳೋದ? ಮದನ್, ಇನ್ ಮುಂದೆ ನನ್ ಚಾಲೆಂಜ್. ಅವನ್ನ ಮುಗಿಸ್ಬೇಕಾದ್ರೆ ನಾನ್ ಹೇಳೋ ಐಡಿಯಾನೇ ಕರೆಕ್ಟ್. ಸರಿ, ಹಾಗೆ ಮಾಡಿ. ಮಮ್ಮಿ, ಮಮ್ಮಿ, ಯಾಕಮ್ಮ ಇದ್ರೆ ಬರ್ಲಿಲ್ವಾ? ಇಲ್ಲ ಮಮ್ಮಿ, ನನ್ನ ಮನಸ್ಸೇ ಏನೋ ಒಂಥರ ಆಗ್ತಿದೆ. ನಾನು ಕೃಷ್ಣನ ಗಂಡ ಅಂತ ಒಪ್ಕೊಂಡ್ಬಿಡ್ತೀನಿ ಮಮ್ಮಿ. ಮಮ್ಮಿ, ನಿನಗೇನಾದ್ರೂ ಹುಚ್ಚಿಡ್ದಿದ್ಯೇನೆ? ಅವನು ಮಾಡ್ತಾ ಇರೋ ಮೋಸ ಇನ್ನು ಕಣ್ಮುಂದೆನೆ ಕಾಣ್ತಾ ಇದೆ. ಆದ್ರೆ ಮಮ್ಮಿ, ಈಗ ತುಂಬಾ ಫೀಲ್ ಆಗ್ತಿದೆ. ಅವ್ರನ್ನ ಲವ್ ಮಾಡು ಅಂತ ಮನಸ್ಸು ಹಿಂಸೆ ಮಾಡ್ತಿದೆ. ಅವ್ರ ಗುಣದ ಮುಂದೆ ನಾನು ಸೋತ್ ಹೋಗ್ಬಿಟ್ಟೆ. ಪ್ರೇಮದಿಂದ ಅವ್ರನ್ನ ನನ್ ಗೆದ್ಬಿಟ್ರು. ಕೋಹಿನೂರ್ ವಜ್ರ ಕಣ್ಣೆದ್ರಿಗೆ ಇದ್ರು, ಗಾಜಿನ ಚೂರು ಅಂತ ನಾನು ಮೋಸ ಹೋದೆ. ಮಮ್ಮಿ, ನಿನ್ನ ಆಂಬಿಷನ್ಸ್ಗೆಲ್ಲ ನಾನು ವಿರುದ್ಧ ಆಗ್ಬಿಟ್ಟೆ. ಐ ಆಮ್ ಸಾರಿ. ವೆರಿ ಗುಡ್ ಮಮ್ಮಿ. ಹೆಣ್ಣು ಯಾವತ್ತಿದ್ರೂ ಹೆಣ್ಣು ಅನ್ನೋದನ್ನ ನೀನ್ ಪ್ರೂವ್ ಮಾಡ್ಬಿಟ್ಟೆ. ನಾನಿದುವರೆಗೂ ಇಡೀ ಗಂಡಸರ ಜಾತಿನೇ ಸ್ವಾರ್ಥಿಗಳು, ಮೋಸಗಾರರು ಅಂತ ತಿಳ್ಕೊಂಡಿದ್ದೆ. ನೀನ್ ನನ್ನ ಕಣ್ ತೆರೆಸ್ದೆ. ನನ್ನ ತಪ್ಪು ನನಗೀಗ ಅರ್ಥ ಆಯ್ತು. ಕೃಷ್ಣನಂಥ ಒಳ್ಳೆ ಗಂಡಸರು ಇರ್ತಾರೆ ಅಂತ ನನಗೆ ಈಗಲೇ ಗೊತ್ತಾಗಿತ್ತು. ಭೇಷ್ ಮಮ್ಮಿ, ನನ್ನ ಹಠದ ಮುಂದೆ ನಿನ್ನ ಪ್ರೀತಿನೇ ಗೆಲ್ತು. ಇನ್ಮೇಲೆ ನಾನು ಯಾವತ್ತೂ ನಿಮ್ಮಿಬ್ಬರನ್ನ ಬೇರೆ ಮಾಡಲ್ಲ. ನಾಳೆನೆ ನಿಮ್ಮಿಬ್ಬರು ಫಸ್ಟ್ ನೈಟ್. ಆರ್ ಯು ಹ್ಯಾಪಿ? ಕಮ್ ಆನ್, ಚೀರ್ ಅಪ್.
ಇದು ಆಮೇಲೆ. ಒಮ್ಮೆ ಇಷ್ಟು ದಿನ ಬೆಂಕಿ ಕಿಡಿ ಕಾರ್ತಾ ಇದೆ ನಿನ್ನ ಮುಖದಲ್ಲಿ, ಪೂರ್ಣಚಂದ್ರ ಬೆಳಗ್ತಾ ಇದ್ದಾನೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಮ್ಮ ತಾಯಿ ಮಾತು ಕೇಳ್ಕೊಂಡು ನಿಮಗ್ ತುಂಬಾ ಅನ್ಯಾಯ ಮಾಡ್ಬಿಟ್ಟೆ. ಒಮ್ಮೆ ಸರಿಯಾಗಿ ಮಾತಾಡ್ತಾ ಇದೆಯಾ ತಾನೆ? ಹೌದು ರೀ. ಒಂದು ವಸ್ತುವಿನ ಬೆಲೆ ಗೊತ್ತಾಗೋದು ಆ ವಸ್ತು ನಾವು ಕಳ್ಕೊಂಡ್ಮೇಲೇನೆ. ನಾನ್ ಮಾಡಿದ ತಪ್ಪು ಇವತ್ತು ನನಗೆ ಗೊತ್ತಾಯ್ತು. ಐ ಲವ್ ಯು. ಎಲ್ಲಿ? ಇನ್ನೊಂದ್ಸರಿ ಹೇಳು. ಐ ಲವ್ ಯು. ಇನ್ನೊಂದ್ಸರಿ ಹೇಳು. ಐ ಲವ್ ಯು. ಇನ್ನೊಂದ್ಸರಿ ಹೇಳು. ಐ ಲವ್ ಯು. ಪಮ್ಮಿ, ಒಂದ್ ವೇಳೆ ನಾನು ನಿನ್ನ ಲವ್ ಮಾಡಿಲ್ಲ ಅಂದ್ರೆ ನಾನ್ ಬಿಡ್ತೀನಾ? ಅತ್ತರೆಲ್ಲ ಕಡೆ ಪಕಡಿ ಜುಮ್ಮ. ಚೇಂಜು. ಈ ಹೆಂಗಸ್ರ ಹಣೆ ಬರನೇ ಇಷ್ಟು, ಯಾವಾಗ್ಲೂ ಹೆದರ್ಕೊಂಡು ಸಾಯ್ತಿರ್ತೀರ. ಹಾಗಲ್ವೋ? ಪಮ್ಮಿ ತಗೊಂಡೋಗಿರೋ ಹಾಲ್ನಲ್ಲಿ ಮಿಕ್ಸ್ ಆಗಿರೋ ವಿಷ ಯಾವ್ದು ಗೊತ್ತಾ? ಪ್ಯೂರ್ ಕಾರ್ಕೋಟಕ. ಪ್ರೇಮದ ಅಮಲ್ನಲ್ಲಿ ಕುಡಿದ ತಕ್ಷಣ ಗೊಟಕ್ಕಂತ ಸಾಯ್ತಾನೆ. ಆಮೇಲೆ ಅವನ ಹೆಣನ ತಗೊಂಡು ಹೋಗಿ ನಮ್ಮ ಎಸ್ಟೇಟ್ ಮೂಲೆಯಲ್ಲಿ ಹೂತಾಕಿದ್ರೆ ಯಾರಿಗೂ ಅನುಮಾನನೇ ಬರಲ್ಲ. ಕಿಶನ್, ನೀವು ಕುಡಿದ ಹಾಲಿನಲ್ಲಿ ಇವಳು ವಿಷ ಮಿಕ್ಸ್ ಮಾಡಿದಾಳೆ. ನಾನು ಹೋಗಿ ಹಾಸ್ಪಿಟ್ಲಿಗೆ ಫೋನ್ ಮಾಡ್ತೀನಿ. ನೀನು ಒಂದು ಹೆಣ್ಣ, ಹೆಮ್ಮಾರಿ, ಕೊಲೆ ಪಾತಕಿ. ಸೀತಾ, ಅರುಂಧತಿ ಅಂತ ಮಹಾತಾಯಿಯರು ಹುಟ್ಟಿದ ಈ ಪವಿತ್ರವಾದ ಮಣ್ಣಲ್ಲಿ ಹುಟ್ಟಿ ಹೆಣ್ಣಿನ ಕುಲಕ್ಕೆ ಕಳಂಕ ತಂದುಬಿಟ್ಟಿಯಲ್ಲೇ. ಅನಸೂಯೆ ತನ್ನ ಗಂಡನ ಆಸೆಗೋಸ್ಕರ ತನ್ನ ಕುಷ್ಠರೋಗಿ ಗಂಡನ ತಲೆ ಮೇಲೆ ಹೊತ್ಕೊಂಡು ವೇಶ್ಯ ಮನೆಗೆ ಹೋದ್ಲು. ಆದ್ರೆ ನೀನು ಡೋಂಟ್ ಟಚ್ ಮೀ, ಡೋಂಟ್ ಟಚ್ ಮೀ. ಪ್ರೀತಿಯಿಂದ, ಪ್ರೀತಿಗಾಗಿ, ಪ್ರೀತಿಗೋಸ್ಕರ ನನ್ನ ಬಾಳ್ನೆ ತ್ಯಾಗ ಮಾಡಿದ ನನಗೆ ವಿಷ ಕೊಟ್ಬಿಟ್ಟಿಯಲ್ಲೇ. ಮುಟ್ಬೇಡ ಅವ್ರನ್ನ. ನೀನು ಒಂದು ಹೆಣ್ಣ, ನಿಂದು ಒಂದು ಬಾಳ. ಕೃಷ್ಣನ ಮುಗ್ಧ ಪ್ರೇಮನ ಅರ್ಥ ಮಾಡ್ಕೊಳ್ದಿರೋ ಹೆಮ್ಮಾರಿ ನೀನು. ಅಂಥವ್ರನ್ನ ಗಂಡನಾಗಿ ಪಡೆಯೋಕೆ ಹಿಂದಿನ ಜನ್ಮದಲ್ಲಿ ಪುಣ್ಯ ಮಾಡಿರ್ಬೇಕು. ನಾನ್ ನಿನ್ ಗಂಡ ಜೊತೆ ಲಲ್ಲೆ ಹೊಡೆದು ನಿನ್ನಿಂದ ಅವ್ರನ್ನ ಕಿತ್ಕೊಂಡು ಹೋಗೋಕ್ ಬಂದಿಲ್ಲ. ಐ ಆಮ್ ಫಿಲ್ಮ್ ಆಕ್ಟ್ರೆಸ್ ಅಂಜಲಿ. ನಾವು ಬರೀ ಚಿತ್ರದಲ್ಲಿ ಅಭಿನಯಿಸೋದಿಲ್ಲ, ನಿಜ ಜೀವನದಲ್ಲಿ ಅಭಿನಯಿಸಿ ನಿನಗೆ, ನಿನ್ ತಾಯಿಗೆ, ನಿಮ್ ಮಾವನಿಗೆ ಬುದ್ಧಿ ಕಲ್ಸೋಕೆ ಅಂಬರೀಷ್ ಅವ್ರನ್ನ ನಿನ್ ಗಂಡ ಜೊತೆ ಕಳ್ಸಿಕೊಟ್ರು. ನನಗೂ ಕೃಷ್ಣನ್ಗೂ ಯಾವ ಸಂಬಂಧನೂ ಇಲ್ಲ. ನಾನು ಈ ವಿಷಯ ನಿನಗೆ ಹೇಳ್ಬೇಕು ಅನ್ಕೊಳ್ಳೋ ಇಷ್ಟರಲ್ಲಿ ನೀನೇ ದುಡುಕಿ ನಿನ್ ಕೈಯಾರೆ ನಿನ್ ಗಂಡನ ಕೊಂದ್ಬಿಟ್ಟೆ. ಕೃಷ್ಣ, ಬನ್ನಿ ಹೇಳು, ಬಾಯಿ ಕಡೆ. ಮಮ್ಮಿ, ನೀನ್ ಹೋಗ್ಬೇಡ. ನೋ, ಆ ಪೀಡೆ ನಿನ್ನನ್ ಬಿಟ್ಟು ತೊಲಗಬೇಕು ಅಂತಾನೆ ನಾನೇ ವಿಷ ಹಾಕ್ಸಿದ್ದು. ಡೋಂಟ್ ವರಿ ಪಮ್ಮಿ, ನಿನ್ನ ಲಂಡನ್ ಕಳಿಸಿ ನಿನ್ನ ಮದುವೆನ ಗ್ರ್ಯಾಂಡ್ ಆಗಿ ಮಾಡ್ತೀನಿ. ನಾನು ಹೋಗ್ತೀನಿ. Get ready for stomach wash. Okay, doctor. ದೇವ್ರೆ,
ಇದುವರೆಗೂ ನನಗೇನು ಬೇಕು ಅಂತ ಕೇಳಲಿಲ್ಲ. ತಾಳಿ ಕಟ್ಟಿದ ಗಂಡನ್ನ ಕೊಲೆ ಮಾಡೋಂಥ ಪಾಪ ಮಾಡಿದ್ದೀನಿ. ನನ್ನ ಪಾಪಕ್ಕೆ ಕ್ಷಮೆನೇ ಇಲ್ಲ. ನನ್ನ ಜೀವ ತಗೊಂಡು ನನ್ನ ಗಂಡನ ಜೀವನ ಉಳಿಸು ತಂದೆ. ಉಳಿಸ್ಬಿಟ್ರೆ ಅವನ ಜೊತೆ ಸಂಸಾರ ಮಾಡ್ತೀಯಾ? ಹೌದು. ಅದೇ ಹೇಗ್ ಸಾಧ್ಯ? ನಾನೊಬ್ಬ ಇಲ್ಲಿದ್ದೀನಿ ಅನ್ನೋದನ್ನ ಮರ್ತು ಬಿಟ್ಟಿದ್ಯಲ್ಲ ನನ್ ಚಿನ್ನ. ನೋಡು, ಯಾವತ್ತಿದ್ರು ಹೇಗೆ ಇದ್ರು ನೀನು ನನ್ ಸ್ವತ್ತು. ಮದನ್, ಮೈಂಡ್ ಯುವರ್ ಟಂಗ್. ಕೃಷ್ಣ ನನಗೆ ತಾಳಿ ಕಟ್ಟಿರೋ ಗಂಡ. ಅದಕ್ಕೇನೀಗ? ಕೃಷ್ಣ ನಿನಗೆ ತಾಳಿ ಕಟ್ಟದ ಗಂಡನೇ ಇರ್ಬೋದು. ಆ ತಾಳಿನ ಕಿತ್ತು ಬಿಸಾಕು, ಬೇರೆ ಹೊಸ ತಾಳಿನ ನಾನ್ ಕಟ್ತೀನಿ. ಮದನ್, ಏಯ್, ನಾನ್ ಇಷ್ಟು ದಿವಸ ಹೊಂಚಾಗ್ತಾ ಕಾಯ್ತಾ ಇದ್ದಿದ್ದು ಯಾತಕ್ಕೋಸ್ಕರ ಗೊತ್ತಾ? ಸಮಯ ನೋಡಿ ನಿಮ್ಮಮ್ಮನ್ನ ಗೊಟ್ಟಕ್ ಕನ್ಸಿ ಆಸ್ತಿ ಸಮೇತ ನಿನ್ನನ್ನು ಲಪ್ಟಾಯಿಸ್ಕೊಂಡು ಹೋಗ್ಬೇಕು ಅಂತ ಕಾಯ್ತಾ ಇದ್ದೆ. ಪಾಪಿ, ಎಂಥ ಕೆಲಸ ಮಾಡ್ತಾ ಇದ್ಯೋ? ಮದನ್, ಸಾರಿ ಜಗದೀಶ್ವರಿ, ನಿಮ್ಮ ಮುದ್ದಿನ ಮಗಳು ಜೀವಂತವ ಬೇಕು ಅಂತ ಆಸೆ ಇದ್ರೆ ನಿಮ್ಮ ಸಮಸ್ತ ಆಸ್ತಿನ ನನ್ನ ಹೆಸರಿಗೆ ಬರ್ಕೊಂಡಿರೋ ಈ ಸ್ಟಾಂಪ್ ಪೇಪರ್ ಮೇಲೆ ಸೈನ್ ಹಾಕಿ. ದೇರ್ ಇಸ್ ನೋ ಅದರ್ ವೇ. ಪಾಪಿ, ಆಸ್ತಿಗೋಸ್ಕರ ರಕ್ತ ಸಂಬಂಧನೇ ಕಳ್ಕೊಳ್ಳೋಕ್ ತಯಾರಾಗಿದ್ಯಲ್ಲೋ? ಅಮ್ಮ, ನನಗೆ ಶಿಕ್ಷೆ ಆಗ್ಬೇಕಾದ್ದೆ. ನನ್ನ ಕೃಷ್ಣನ ಪವಿತ್ರ ಪ್ರೇಮನ ಅರ್ಥ ಮಾಡ್ಕೊಳ್ದೆ ತಾಳಿ ಕಟ್ಟಿದ ಗಂಡನಿಗೆ ವಿಷ ಹಾಕ್ಸಿದ ಪಾಪಿ ನಾನು. ನನ್ ಬದುಕಿರ್ಬಾರ್ದು. ಸಾಯಿಸು ಮದನ್, ಸಾಯಿಸು. ಕಮ್ ಆನ್, ಕಿಲ್ ಮಿ ಮದನ್, ಕಿಲ್ ಮಿ. ಬೇಡ ಮದನ್, ನನ್ ಮಗಳನ್ನ ಸಾಯಿಸ್ಬೇಡ. ಏನೋ ಚಿತ್ರಾನ್ನ ಹೀರೋ ಬರ್ದೇನೆ ಕ್ಲೈಮ್ಯಾಕ್ಸ್ ಶುರು ಮಾಡ್ಬಿಟ್ಟ. ಅದಕ್ಕೆ ನಿನಗೆ ಬಡ್ಕೊಂಡು ಹೇಳೋದು 1948 ವಿಲನ್ ಅಂತ. ನೀನು ಹೀರೋನೇನೋ? ನೋಡೋ, ನಮ್ ವಿಲನ್ಗಳ. ಇವರೆಲ್ಲ ವಿಲನ್ಗಳ? ಡಬ್ಬ ನನ್ನ ಮಗನೇ, ಒಳ್ಳೆ ಕಬ್ಬಲ್ ಪಾರ್ಕಲ್ಲಿ ಕಳೆಕಾಯಿ ಮಾರೋರು ಇದ್ದಂಗ ಅವ್ರೆ. ರೆಡಿನಾ?